ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ನಿನ್ನೆ ದಿವಸ ಮೂರನೇ ಅಂತರದ ಬಗ್ಗೆ ಕೇಳ್ತಾ ಇದ್ದೀರಿ. ಜಾಗೃತ ಸ್ಥಾನೋ ಬಹಿಷ್ಪ್ರಜ್ಞಾ ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲಭಕ್ ವೈಶ್ವಾನರ ಪ್ರಥಮ ಪಾದ. ಇದರಲ್ಲಿ ಮುಖ್ಯವಾಗಿ ಗಮನಿಸಿರೋದೇನೆಂದರೆ, ಇದರಲ್ಲಿ ವೈಶ್ವಾನರಂದು ಸ್ವಂತ ಅವಂದೇ ಲಕ್ಷಣಗಳೂ ಇದೆ, ಅವಂದಲ್ಲ ನಮ್ಮದು ಇದೆ. ಜ್ಞಾಪಕ ಬರ್ತಾ ಇದೆಯಲ್ಲ, ಅಂದ್ರೇನು? ಇವಾಗ ಸಪ್ತಾಂಗನು ಅವನು, ಜಾಗೃತ ಸ್ಥಾನನು ಇಲ್ಲಿದ್ಕೊಂಡು ಕೆಲಸ ಮಾಡ್ತಾ ಇರೋನು, ಅದು ಅವನದು ಲಕ್ಷಣಗಳು. ಆದರೆ ಇನ್ನು ಬಹಿಷ್ಪ್ರಜ್ಞಾ ಸ್ಥೂಲ ಬುಕ್ ಇದೆಲ್ಲ ನಂದು. ಇದ್ಯಾಕೆ ಬೆರಕೆ ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಇವಾಗ ನೋಡಿ, ನಾನು ನನ್ನ ಶರೀರಕ್ಕೆ ಸೀಮಿತವಾಗಿಯೇ ನನ್ನನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನನ್ನನ್ನು ನಾನು ಸ್ಥೂಲ ಬುಕ್ಕು, ನಾನು ಬಹಿಷ್ಪ್ರಜ್ಞನು ಅಂತ ನನ್ನನ್ನು ನಾನು ತಿಳ್ಕೊಳ್ತಾ ಇದ್ದೀನಿ. ಇದನ್ನು ತೆಗೆದುಹಾಕೋತಾನೆ ಉದ್ದೇಶ. ಇದನ್ನು ತೆಗೆದುಹಾಕಬೇಕಾಗಿರೋದ್ರಿಂದ ಹೇಗೆ ತೆಗೆದುಹಾಕೋದು? ನನ್ನನ್ನು ಸಮಷ್ಟಿ ಕಡೆ ಒಯ್ಯಬೇಕು. ಸಮಷ್ಟಿ ಕಡೆ ಒಯ್ಯಬೇಕಾಗಿದ್ದರೆ ಆ ಸಮಷ್ಟಿ ಅನ್ನೋದು ನನಗಿಂತ ಬೇರೆ ಅಂತ ಇಟ್ಕೊಂಡ್ರೆ ಆಗಲ್ಲ. ಆವಾಗ ಯಾವಾಗಲೂ ಜ್ಞೇಯವಾಗಿ ಹೋಗುತ್ತೆ. ಅದು ನಾನೇ ಅನ್ನೋ ಭಾವನೂ ಬರಬೇಕಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಗೆ ಮಾಡುತ್ತೆ ಅಂದರೆ, ಮುಖ್ಯವಾಗಿರೋ ಪ್ರಿನ್ಸಿಪಲ್ ಇದು. ಪ್ರಿನ್ಸಿಪಲ್ ಏನು ಅಂದರೆ, ನೋಡಪ್ಪ, ಒಂದು ವಿಷಯದ ಜ್ಞಾನ ಬಂತು ಅಂದರೆ ತವಲಲ್ಲಿ ಏನೇನೇನೇನೋ ವ್ಯವಹಾರ ನಡೆಯುತ್ತೆ, ತುಂಬ ನಡೆಯುತ್ತೆ. ಸೈಂಟಿಸ್ಟ್ ಸತ್ತು ಸುಣ್ಣವಾಗ್ತಾರೆ, ಅದು ಏನಾಗ್ತಾ ಇದೆ ಅಂತ ತಿಳ್ಕೊಳಕ್ಕೆ ಆಗ್ತಾ ಇಲ್ಲ, ಹಾಗಾಗತ್ತೆ. ಕೊನೆಯಲ್ಲಿ ಎಂಡ್ ರಿಸಲ್ಟ್ ಏನು ಅಂದರೆ, ಇಲ್ಲೊಂದು ಚಿತ್ರ ಮೂಡ್ತು, ಹೌದಾನೆ? ಆ ಚಿತ್ರ ಮೂಡಿದ್ದನ್ನು ನಾನು ತಿಳ್ಕೊಂಡೆ ಅಂತ ಇದ್ದೀನಿ. ಗೊತ್ತಾಯ್ತಲ್ವಾ? ಆಗ ನಾನು ತಿಳ್ಕೊಂಡೆ ಅಂತ ಬಂದ ಕೂಡಲೇ ನಾನು ನೋಡಬೇಕು, ಇದೇನಿದೆ, ಇದು ಉತ್ಪತ್ತಿ ಆಗೋದಕ್ಕೆ ನಾನು ಕಾರಣವಲ್ಲ. ನನ್ನ ಪ್ರಯತ್ನದಿಂದ ನಾನು ತಿಳ್ಕೊಂಡೆ ಅಂದರೆ ಅರ್ಥವೇನಿದಕ್ಕೆ? ಅರ್ಥವಿಲ್ವಲ್ಲ. ಅದಕ್ಕೋಸ್ಕರ ನಾನು ಇನ್ವೆಸ್ಟಿಗೇಟ್ ಮಾಡ್ಕೋಬೇಕು. ನನ್ನನ್ನು ನಾನು ನೋಡಿಕೊಂಡು, ಇದೆಲ್ಲ ಯಾರಿಂದ ಆಗ್ತಾ ಇದೆ, ಈ ಚಿತ್ರ ಉತ್ಪತ್ತಿ ಆಗೋದಕ್ಕೆ ಯಾರು ಕಾರಣ? ನಾನಂತೂ ಅಲ್ಲ. ಯಾರು ಕಾರಣ ಅಂತ ನೋಡಿದ್ರೆ ಅವಾಗ ವೈಶ್ವಾನರ ಅಂತ ಗೊತ್ತಾಗುತ್ತೆ. ಇದು ವೈಶ್ವಾನರಂದು ಕ್ರಿಯೆ ಅಷ್ಟೇ. ವೈಶ್ವಾನರ ಕ್ರಿಯೆಯಿಂದ ಉಂಟಾಗಿರೋ ಇದು ಒಂದು ಫಲ ಕೊನೆಯದು. ಇದನ್ನು ನಾನು ಪಡ್ಕೊಂಡೆ ನಾನು ಹೇಳ್ತಾ ಇರೋದು ಸರಿಯಲ್ಲ. ಗೊತ್ತಾಯ್ತಾ? ಹಾಗಿದ್ದರೆ ನಾನು ಯಾರು ಅಂದರೆ, ನಾನು ಬಹಿಷ್ಪ್ರಜ್ಞ ಅಲ್ಲ ಅಂದಮೇಲೆ ಶ್ರುತಿ ಏನು ಹೇಳ್ತಾ ಇದೆ? ನಾನು ವೈಶ್ವಾನರ ಅಂತ ಹೇಳ್ತಾ ಇದೆ. ಅಷ್ಟು ತಿಳ್ಕೊ. ಅಂದರೆ ಇವಾಗ ನೋಡಿ, ತಲೆ ಒಳಗೆ ಆಗ್ತಾ ಇರೋ ಕಾರ್ಯವನ್ನೆಲ್ಲನೂ ಶಾಸ್ತ್ರ ಅಲ್ಗಳಿತಾ ಇಲ್ಲ. ಅಲ್ಲಿಂದ ವಿಷಯ ಇರೋದೇ ತಪ್ಪು, ಅಲ್ಲಿಂದ ಇನ್ನೇನು ಬಂದಿದ್ದೇ ತಪ್ಪು, ಇಲ್ಲಿ ಉಂಟಾಗಿದ್ದೇ ತಪ್ಪು ಅಂತ ಹೇಳ್ತಾ ಇಲ್ಲ. ಅದನ್ನೆಲ್ಲ ಸ್ವೀಕರಿಸಿದೆ. ಆದರೆ ಇದೆಲ್ಲದಕ್ಕೂ ನೀ ಜವಾಬ್ದಾರನಲ್ಲ ಅಂತ ತಿಳ್ಕೊ ಅಂತಂದರೆ, ಇಲ್ಲಿ ಉಂಟಾಗಿರೋದು ನಿಜವೇ, ಉಂಟಾಗಿರೋದು ನೋಡ್ತಾ ಇರೋದು ನಾನು ನಿಜವೇ, ಎಲ್ಲ ಇದೆ. ಆದರೆ ಇದು ನಾನು ನೋಡ್ತಾ ಇದ್ದೀನಿ ತಿಳ್ಕೊಬಾರ್ದು. ಇವಾಗ ನಾನು ಇಷ್ಟೇ ತಿಳ್ಕೊಂಬಿಟ್ಟೆ ಅಂತ ಇಟ್ಕೊಳ್ಳಿ, ಅವಾಗ ನಾನು ಅಂದರೆ ವ್ಯವಹಾರವೂ ನಂದಲ್ಲ, ನಾನು ಬೇರೆ ಅಂತ ಆಗೋಗುತ್ತೆ. ಗೊತ್ತಾಯ್ತಾ? ಸಪೋಸ್ ನಾನು ಇಷ್ಟೇ ತಿಳ್ಕೊಂಡೆ ಅಂತ ಇಟ್ಕೊಳ್ಳಿ, ಆವಾಗ ನಾನು ಬರೀ ಸಾಕ್ಷಿ ಅಂತ ಗೊತ್ತಾಗುತ್ತೆ.
ಅರ್ಥವಾಗ್ತಾ ಇದೆಯಾ? ಆದರೆ ನಾನು ಬರೀ ಸಾಕ್ಷಿ ಅಂತ ತಿಳ್ಕೊಳ್ಳೋದು ಉದ್ದೇಶವಲ್ಲ ಶಾಸ್ತ್ರಕ್ಕೆ. ನನ್ನನ್ನು ಏನು ಅಂತ ತಿಳ್ಕೊಬೇಕು, ನಾನು ವೈಶ್ವಾನರನು ಅಂತ ತಿಳ್ಕೋಬೇಕು. ನನಗೆಲ್ಲ ಸಾಕ್ಷಿ ಅಂತ ತಿಳ್ಕೊಂಡ್ರೆ ಅದು ತತ್ವಜ್ಞಾನವಲ್ಲ. ಆದ್ದರಿಂದ ಏನು ಮಾಡಿದ್ದೇನೆ, ಬೆರೆಸಿ ಹೇಳಿದೆ, ಈ ಬಹಿಷ್ಪ್ರಜ್ಞತ್ವ ಅನ್ನೋದು ಅವಿದ್ಯಾ ಕಲ್ಪನೆ. ಅಂದರೆ ನಾನು ಅವಿದ್ಯಾ, ನಾನು ತಿಳ್ಕೊಂಡೆ ಅನ್ನೋ ವಾಕ್ಯ ತಪ್ಪು, ಅದಕ್ಕೋಸ್ಕರ ಇದನ್ನು ಬಿಡ್ತೀನಿ. ಹಾಗಿದ್ರೆ ನಾನು ಯಾರೋ? ಶಾಸ್ತ್ರವನ್ನು ನೋಡ್ತೀನಿ. ಶಾಸ್ತ್ರ ಏನು ಹೇಳಿದೆ? ಈ ಬಹಿಷ್ಪ್ರಜ್ಞನಂತೆ ತೋರ್ಕೊಳ್ತಾ ಇರೋ ಯಾವನಿದಾನೋ ನಿಜವಾಗ್ಲೂ ವೈಶ್ವಾನರು ಅಂತ ಹೇಳ್ತಾ ಇದೆ. ಆದ್ದರಿಂದ ನಾನು ವೈಶ್ವಾನರು. ಆಗ ನನ್ನನ್ನು ನಾನು ಬಹಿಷ್ಪ್ರಜ್ಞಾ ಅಂತ ತಿಳ್ಕೊಳ್ಳೋದು ಬಿಟ್ಬಿಟ್ಟೆ. ನನ್ನನ್ನು ನಾನು ವೈಶ್ವಾನರ ಅಂತ ತಿಳ್ಕೊಂಡೆ. ಇವಾಗಲಿಂದ ಏನಾಯಿತು ಅಂದರೆ, ನನ್ನನ್ನು ನಾನು ಬಹಿಷ್ಪ್ರಜ್ಞಾ ಅಂತ ತಿಳ್ಕೊಂಡಾಗ ಅಲ್ಲಿ ಯಾರಾ ವ್ಯವಹಾರವೂ ನಿಜವಾಗ್ಲೂ ನಡೀತಾ ಇದ್ರು. ನನ್ನನ್ನು ನಾನು ತಿಳ್ಕೊಳ್ಳೋನು ಅಂತ ಅಂದ್ಕೊಂಡಿದ್ದು ಒಂದೇ ತಪ್ಪು ಇದರಲ್ಲಿ. ಯಾಕಂದ್ರೆ ನನ್ನನ್ನು ಜ್ಞಾತ ಅಂತ ಇಟ್ಕೊಂಡಿದ್ದೀನಲ್ಲ, ಅದಲ್ಲ. ಅದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಯಾವುದೂ ನನ್ನ ಕಲ್ಪನೆ ಅಲ್ಲ, ಜ್ಞಾತೃತ್ವ ನನ್ನ ಕಲ್ಪನೆ. ಇದನ್ನು ಬಿಡಿಸ್ಬೇಕು. ಇದನ್ನು ಬಿಡಿಸಿದಾಗ ಏನಾಗುತ್ತೆ ಅಂದರೆ, ನಾನು ವೈಶ್ವಾನರನು ಅಂತ ಸಿದ್ಧಾಂತಕ್ಕೆ ಬರುತ್ತೆ. ಅದಕ್ಕೋಸ್ಕರನೇ ಭಾಷ್ಯಕಾರ ಏನು ಹೇಳಿದ್ದಾರೆ ಇಲ್ಲಿ ಸ್ಪಷ್ಟವಾಗಿ, ಹಾಗೇನಾದರೂ ತಿಳ್ಕೊಂಡ್ಬಿಟ್ರೆ ನಾನು ಸಾಕ್ಷಿ ಅಂತ ಏನಾಗುತ್ತೆ, ಅನ್ಯಥಾ ಸ್ವದೇಹ ಪರಿಚ್ಛಿನ್ನ ಪ್ರತ್ಯಗಾತ್ಮ ಸಾಂಖ್ಯಾದಿ ವಿರ್ವದೃಷ್ಟ ಸ್ಯಾತ್. ಸಾಂಖ್ಯರತ್ತಾನೆ ಹೇಳೋದು ಕೇವಲ ಸಾಕ್ಷಿ ಅಂತ. ಆದರೆ ಆ ಥರ ಹೋಗುತ್ತೆ, ಹಾಗಾಗಬಾರ್ದು. ಎಲ್ಲವೂ ನಾನೇ ಅಂತಂತ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಸದಾ ಸತಿ ಅದ್ವೈತ ಮತ್ತು ಶ್ರುತಿಕೃತ ವೇಷವನ ಸ್ಯಾತ್. ಅದ್ವೈತ ಅನ್ನೋದು ಬರಬೇಕಲ್ಲ. ನೋಡಿ ಚೆನ್ನಾಗಿ ತಿಳ್ಕೊಳ್ಳಿ. ಸಾಕ್ಷಿ ಅಂತ ಇಟ್ಕೊಂಡ್ರೆ ನಾನು ಸಾಕ್ಷಿ, ಅದು ನನಗೆ, ನಾನು ಅದು ನೋಡ್ತಾ ಇರೋದು, ಅದು ನನ್ನ ವಸ್ತು, ನನ್ನ ದೃಷ್ಟಿಗೆ ಬೀಳ್ತಾ ಇರೋದು. ಹೌದಾನೆ? ಎರಡು ಒಪ್ಕೊಂಡೆ ಹೋಯ್ತಲ್ಲ. ಇಲ್ಲಿ ಎರಡು ಒಪ್ಕೋಬಾರ್ದು. ಈ ಎರಡು ಒಂದೇ ಅಂತ ತಿಳ್ಕೋಬೇಕು. ಈ ಎರಡೂ ನಾನು ಅಂತ ತಿಳ್ಕೋಬೇಕು. ಸ್ಪಷ್ಟವಾಗ್ತಾ ಇದೆಯಲ್ಲ? ಆವಾಗಲೇನೆಂದರೆ ಎಷ್ಟು ಸರ್ವಾಣಿ ಭೂತಾನಿ ಇತ್ಯಾದಯ ಅಂದರೆ ಎಲ್ಲ ಭೂತಗಳಿರೋದು ನಾನು, ನನ್ನಲ್ಲೇ ಎಲ್ಲ ಭೂತಗಳಿರೋದು ಅಂತ ತಿಳ್ಕೊಂಡಾಗುತ್ತೆ. ಆದ್ದರಿಂದ ಹೀಗೆ ಬೆರಿಕೆ ಮಾಡಿ ತಿಳಿಸಿದೆ. ಬೆರಿಕೆ ಮಾಡೇ ತಿಳಿಸ್ಬೇಕು ಎಲ್ಲದರಲ್ಲೂ. ನೋಡಿ, ಸಾತ್ಮ ತತ್ವಮಸಿ ಶ್ವೇತಕೇತೋ ಅಂತ ಹೇಳಿದಾಗ ಆತ್ಮ ಅಂದರೆ ಯಾರು? ಜ್ಞಾತ, ಕರ್ತ, ಭೋಕ್ತ ಆಗಿರೋನೇ ಬ್ರಹ್ಮ ಅಂತ ಹೇಳ್ತಾರೆ. ಹಾಗಾದ್ರೆ ಬ್ರಹ್ಮ ಜ್ಞಾತ, ಕರ್ತ, ಭೋಗ್ತಾನೆ ಅಲ್ಲ. ಅದರಲ್ಲೇ ನೀನು ಬ್ರಹ್ಮವೇ, ಜ್ಞಾತ, ಕರ್ತ, ಭೋಗ್ತಾ ನೀನು ತಪ್ಪು ತಿಳ್ಕೊಂಡಿದ್ಯಾ ಅಷ್ಟೆ. ಅದನ್ನು ಬಿಟ್ಬಿಡು. ನೀನು ನೋಡ್ತಾ ಇರೋದು ಹಗ್ಗವನ್ನೇ, ಆದರೆ ಅದನ್ನು ಹಾವನ್ನು ತಿಳ್ಕೊಂಡಿದ್ಯಾ, ಅದು ತಪ್ಪು. ನೀನು ಬ್ರಹ್ಮವೇ ಆದರೂ ನಿನ್ನ ಜ್ಞಾತ ಅಂತ ತಿಳ್ಕೊಂಡ್ರೆ ಅದು ತಪ್ಪು. ಆದ್ದರಿಂದ ಇಲ್ಲಿ ಈ ರೀತಿ ಬೆರಿಕೆ ಮಾಡ್ಕೊಂಡು ಹೇಳಿರೋದ್ರಿಂದ ನಾನು ಏನು ಮಾಡ್ತೋ, ನನ್ನ ವ್ಯಷ್ಟಿ ಭಾವದಿಂದ ನನ್ನನ್ನು ಮೇಲೆ ಕ್ರೇನ್ನಲ್ಲಿ ಎತ್ಕೊಂಡಾಗ ಅಲ್ಲಿ ಕೂಡಿಸ್ತು. ಇಲ್ಲಿ ಕೂತ್ಕೋ, ನೀನು ವ್ಯಷ್ಟಿ ಅಲ್ಲ, ನೀನು ಸಮಷ್ಟಿ ಅಂತ ಹೇಳ್ತು. ಅಲ್ಲಿಗೆ ನಾನು ವೈಶ್ವಾನರನು ಅನ್ನೋದು ತಿಳಿಸ್ಕೊಟ್ಟಾಗಾಯಿತು. ಗೊತ್ತಾಯ್ತಲ್ಲ? ಆದ್ದರಿಂದಲೇ ಸಪ್ತಾಂಗಗಳನ್ನು ಎಲ್ಲ ತಗೊಂಡು ಬಂದಿದೆ. ಗೊತ್ತಾಯ್ತಲ್ವ? ಇವಾಗ ಇದಕ್ಕೆ ಆಧಾರ ಏನು ಅಂತ ತೋರಿಸ್ಬೇಕಲ್ಲ, ಹೇಳ್ಬಿಡ್ತಲ್ಲ. ಏನಿಲ್ಲಿ ಆಧ್ಯಾತ್ಮಿಕ, ಆದಿದೈವಿಕ. ಅದ್ಯಾವುದು ಆದಿದೈವಿಕ ಅಂದರೆ ವೈಶ್ವಾನರ, ಆಧ್ಯಾತ್ಮಿಕ ಅಂದರೆ ನಾನು ಬಹಿಷ್ಪ್ರಜ್ಞಾ ಅಂದ್ಕೊಂಡಿದ್ದೀನಲ್ಲ ನಾನು. ಇವಾಗ ಇವೆರಡೂ ಒಂದೇನೇನೆ ಅನ್ನೋದನ್ನು ಶಾಸ್ತ್ರ ಬೇರೆ ಕಡೆ ಬಹಳ ಚೆನ್ನಾಗಿ ತಿಳಿಸಿದೆ. ಅದನ್ನು ಭಗವತ್ಪಾದರು ಹೇಳ್ತಾರೆ, ಮಧುಬ್ರಾಹ್ಮಣ ಅಂತ. ಅಲ್ಲಿ ನೋಡಿ ಹೇಗಿದೆ. ಅಲ್ಲಿ ಹೇಳೋದೇನೆಂದರೆ, ನೋಡು, ಈ ಪೃಥ್ವಿ ಇದೆಯಲ್ಲ, ಈ ಪೃಥ್ವಿನಲ್ಲಿ ಒಂದು ದೇವತೆ ಇದೆ, ಅದು ಅಧಿದೈವ. ಆ ದೇವತೆಯಲ್ಲಿ ಇರೋದು ಮತ್ತು
ವ್ಯಷ್ಟಿಯಾಗಿದ್ದುಕೊಂಡು ಅದನ್ನು ಅನುಭವಿಸ್ತಾ ಇರತಕ್ಕಂಥ ಇದು ಅಯಮಾತ್ಮ, ಇವೆರಡೂ ಒಂದೇ ಅಂತ ಹೇಳುತ್ತೆ. ನೋಡಿ, ಗೊತ್ತಾಯ್ತಲ್ಲ? ಪೃಥ್ವಿ ಇದೆ, ಪೃಥ್ವಿ ಅಂದರೆ ಪೃಥ್ವಿ ಅಂತ ಇಟ್ಕೊಳ್ಳಿ, ಇದೆಲ್ಲ. ಇವಾಗ ಇದರಲ್ಲೊಂದು ದೇವತೆ ಇದೆ, ಆ ದೇವತೆ ನಾನು ಇಬ್ಬರು ಒಂದೇ ಅಂತ ಹೇಳುತ್ತೆ. ಇಲ್ಲಿ ಹೇಗೆ ವೈಶ್ವಾನರ ನಾನು ಒಂದೇ ಅಂತ ಹೇಳ್ತೋ ಆಗ ಅಲ್ಲಿ ಹೇಳುತ್ತೆ. ನೀವಾಗ ಇಷ್ಟೊತ್ತು ವೈಶ್ವಾನರ ನನ್ನ ಬಗ್ಗೆ ಹೇಳಿದ್ದನ್ನ ಇದ್ರ ಮುಖಾಂತರ ತಿಳ್ಕೊಳ್ಳೋದು ಇನ್ನೂ ಸುಲಭ ಆಗುತ್ತೆ. ನೋಡಿ ಹೇಗೆ ಅಂತ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ನೋಡಿ, ಇವಾಗ ಪೃಥ್ವಿ ದೇವತಾ ಅಂದ್ರೇನು? ಇವಾಗ ಅಲ್ಲೂ ಒಂದು ಅಧ್ಯಾರೋಪ ಮಾಡಿ. ಪೃಥ್ವಿ ದೇವತಾ ಅಂದರೆ ಅದು ನನ್ನನ್ನು ನಾನು ಹೇಗೆ ತಿಳ್ಕೊಂಡು ಹಾಗೆ ತಿಳ್ಕೊಳ್ಳಿ, ಈ ಶರೀರ ಇಟ್ಕೊಂಡು. ಈ ಪೃಥ್ವಿ ದೇವತಾ ತತ್ವಗಳೆಲ್ಲ ಇದೆ, ಗೊತ್ತಾಯ್ತಾ? ಈ ಪೃಥ್ವಿ ದೇವತಾ ತತ್ವಗಳ ಇಲ್ಲಿರೋದು ಹಾಗೆ ಅಂತ ನೋಡಿ. ಇದನ್ನ ಮುಂಚೆ ಇನ್ನು ಸಿದ್ಧ ಮಾಡ್ಕೊಳ್ಳಿ. ಅಲ್ಲಿರೋ ತತ್ವ ಇಲ್ಲಿರೋದು ಅಂತ. ಪೃಥ್ವಿ ಧರ್ಮ ಏನೋ? ಗಂಧ, ಹೌದಾನೆ? ಗಂಧ ಉತ್ಪತ್ತಿಯಾಗೋದು ಪೃಥ್ವಿನಲ್ಲಿ. ಇವಾಗ ಆ ಗಂಧ ಬಂತು, ಆ ಗಂಧ ಬಂದು ನನ್ನ ಮೂಗಿನಲ್ಲಿ ಬಿತ್ತು, ನನಗೆ ಆವಾಗ ಗಂಧಜ್ಞಾನವಾಯಿತು. ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಗಂಧಜ್ಞಾನವಾಯಿತು. ಇನ್ನೊಂದು ಗಂಧ ಬಂತು, ಅದ್ರ ಜ್ಞಾನವೂ ಆಯಿತು. ಮತ್ತೊಂದು ಬಂತು, ಬರ್ತಲೇ ಇದೆ. ಗಂಧಗಳು ಒಂದಾದ್ಮೇಲೆ ಒಂದು ಬರ್ತಲೇ ಇದೆ. ನಾನೆಲ್ಲ ತಿಳ್ಕೊಳ್ತಲೇ ಇದ್ದೀನಿ. ದೊಡ್ಡ ಸಮಸ್ಯೆ ಯಾವುದು ಗೊತ್ತೇ? ಆ ಗಂಧಗಳೆಲ್ಲ ಬಂತಲ್ಲ, ಒಳಗಡೆ ಬಂತಲ್ಲ, ಎಲ್ಲ ಎಲ್ಲೋಯ್ತು ಆಮೇಲೆ? ನಿಮ್ಮ ಪ್ರಶ್ನೆ ಗೊತ್ತಾಗ್ತಾ ಇದೆಯಾ? ಎಲ್ಲೋಯ್ತು ಅವು? ಇವಾಗ ನೋಡಿ, ಒಟ್ಟಿನಲ್ಲಿ ಎಲ್ಲಿ ಹೋಯ್ತು ಅಂದರೆ ಇಲ್ಲಿ ಲೈವ್ ಆಯಿತು ಅಂತ ತಾನೇ ಹೇಳಬೇಕು. ಇಲ್ಲಿಗೆ ಬಂದಿದ್ದು ಇಲ್ಲಿ ಲೈವ್ ಆಯಿತು ಅಂತಾನೆ. ಲಯವಾಯಿತು ಅಂತ ಹೇಳಿದ್ರೆ ಇವಾಗ ಕಾರ್ಯ ಅನ್ನೋದು ಕಾರಣದಲ್ಲಿ ತಾನೇ ಲೈವ್ ಆಗಬೇಕು. ಕಾರ್ಯ ಅನ್ನೋದು ಕಾರಣದಲ್ಲೇ ಉತ್ಪತ್ತಿ ಆಗುತ್ತೆ, ಕಾರಣದಲ್ಲೇ ಲೈವ್ ಆಗುತ್ತೆ. ಆದ್ದರಿಂದ ಆ ಕಾರಣ, ಅಲ್ಲಿರೋ ಕಾರಣ ಉತ್ಪತ್ತಿ ಸ್ಥಾನ, ಇಲ್ಲ ಅದೇ ಕಾರಣ ಇಲ್ಲೂ ಇದೆ, ಇದು ಲಯಸ್ಥಾನ. ಆದ್ದರಿಂದ ಅಲ್ಲಿರೋ ಬಂದು ಗಂಧಗಳೆಲ್ಲ ಇಲ್ಲಿ ಲೈವ್ ಆಗ್ತಾ ಇದೆ. ಅಂದರೆ ಪೃಥ್ವಿ ತತ್ವ ಹೊರಗಡೆಯಲ್ಲಿ ಏನಿದೆಯೋ ಅದೇ ತತ್ವ ಇಲ್ಲೂ ಇದೆ ಅಂತ ಆಗೋಯ್ತೋ ಇಲ್ಲೋ? ಎಲ್ರು ಗೊತ್ತಾಯ್ತಾ? ಪ್ರಚಂಡವಾಗಿರೋ ತರ್ಕ ಇದು, ಪ್ರಚಂಡ. ಭಾಷ್ಯಕಾರರು ತಿಳಿಸದೇ ಇದ್ದರೆ ಗೊತ್ತಾಗೋದೇ ಇಲ್ಲ. ಅವ್ರೇನು ಹೇಳ್ತಾರೆ ಗೊತ್ತೇನೋ? ಸಮಾನ ಜಾತೀಯವಾದ್ದು ಅಂತಾರೆ, ಆಯ್ತಾ? ಈ ಇಂದ್ರಿಯಗಳು, ಅಲ್ಲಿರೋ ವಸ್ತುಗಳು, ಆ ಮನಸ್ಸು ಎಲ್ಲ ಸಮಾನ ಜಾತೀಯವಾದ್ದು. ಅಲ್ಲಿ ಗಂಧಧರ್ಮ ಇದೆ, ಪೃಥ್ವಿ ತತ್ವ ಇದೆ ಅಂದರೆ ಇಲ್ಲೂ ಪೃಥ್ವಿ ತತ್ವ ಇದೆ. ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಅಂದರೆ ಇಲ್ಲೊಂದು ಚೇತನ ಅರ್ಥಕೋತಾ ಇದ್ದೀನಿ ತಂದಿದೆ ಅಷ್ಟೇ. ಅದು ಅವಿದ್ಯೆಯಿಂದ ಬಂದಿರೋದು, ಗೊತ್ತಾಯ್ತಾ? ಪೃಥ್ವಿ ಆಯ್ತಲ್ಲ. ಆಮೇಲೆ ಅಪ್ಪು ತಗೊಳ್ಳಿ. ರಸಗಳೆಲ್ಲ ಅಲ್ಲಿಂದ ಉತ್ಪತ್ತಿ ಆಯಿತು. ಆ ರಸಗಳೆಲ್ಲ ಅನುಭವಿಸ್ತಾ ಇದ್ದೀನಿ. ಎಲ್ಲೋಯ್ತು ಆ ರಸಗಳೆಲ್ಲ? ಊಟಕ್ಕೆ ಅಂತ ಕೂತ್ಕೊಂಡ್ರೆ ಷಡ್ರಸಗಳು ಬೀಳ್ತಾ ಇದೆಯಲ್ಲ, ಎಲ್ಲೋಯ್ತು ಅದೆಲ್ಲ? ನಾಳೆಗೇನು ಹಾಕ್ತಿಲ್ಲ, ಕರ್ಗೋಯ್ತು ಸರಿ ಸ್ವಾಮಿ. ಕರ್ಗೋಯ್ತು ಅಂದ್ರೆ ಎಲ್ಲಿಗೆ ಹೋಯ್ತು? ಕಾರಣದಲ್ಲಿ ತಾನೇ ಹೋಗ್ಬೇಕು. ಆದ್ದರಿಂದ ಅಲ್ಲಿ ಯಾವ ಜಲತತ್ವ ಇದೆಯೋ ಅದೇ ತತ್ವ ಇಲ್ಲೂ ಇದೆ. ಹಾಗೇನೆ ರೂಪತತ್ವ, ಅಲ್ಲಿರೋ ಅಗ್ನಿ ಇಲ್ಲೂ ಇದೆ. ರೂಪಗಳು ಬರ್ತಾ ಇದೆಯಲ್ಲ, ಎಲ್ಲಿ ಮುಳುಗೋಗ್ತಾ ಇದೆಯಲ್ಲ, ಎಲ್ಲೋಯ್ತು? ಗೊತ್ತಾಯ್ತಾ ಇದ? ಅಲ್ಲಿಗೇನಾಯಿತು ಅಂದರೆ ಈ ಎಲ್ಲ ಧರ್ಮಗಳು, ಎಲ್ಲ ವಸ್ತುಗಳು ಏನಿದೆಯೋ ತತ್ವಗಳು ಅದಿಲ್ಲೂ ಇದೆ. ಆದ್ದರಿಂದ ನನ್ನನ್ನು ಯಾವ ಕಾರಣಕ್ಕೋಸ್ಕರ ನಾನು ಸೀಮಿತ ಮಾಡ್ಕೊಂಡಿದ್ದೀನಿ? ಕಾರಣ ಇಲ್ಲ, ಯಾವ ಕಾರಣವೂ ಇಲ್ಲ. ಇವಾಗ ನಾನು ಇಲ್ಲಿರೋ ಮರ
ಅಲ್ಲಿರೋ ಮರ ಬೇರೆ ಅಲ್ಲ. ನಾನು ಏನೋ ಆಕಾರ ಮಾಡಿ ಅಲ್ಲಿ ದೂರ ಇಟ್ಟರೆ ಬೇರೆ ಆಗ್ಬಿಡ್ತೀಯ, ಮರ ಬೇರೆ ಆಗುತ್ತೆ. ಅದೇ ತತ್ವ ಅಲ್ವೇ? ಆದ್ದರಿಂದ ಆದಿದೈವಿಕವಾಗಿರೋದು ಅದೇ ನಾನು, ಅದು ನಾನು ಇಬ್ಬರು ಒಂದೇ. ನಾನು ಬೇರೆ ಅಂತ ಯಾಕೆ ತಿಳ್ಕೊತೀನಿ ಅಂದರೆ, ನನ್ನ ದೇಹಕ್ಕೆ ಮಟ್ಟಿಗೆ ನಾನು ಸೀಮಿತ ಮಾಡ್ಕೊಂಡು ನನ್ನನ್ನು ನಾನು ಅರಿತುಕೊಳ್ತಾ ಇದ್ದೀನಿ. ಅಲ್ಲಿ ಬಂದಿರೋದು ತಪ್ಪು. ಅದನ್ನೇ ತಿಳಿಸೋ ಶಾಸ್ತ್ರ ಏನಂದರೆ ಸರ್ವಾತ್ಮ ಭಾವ. ಏನು ಸರ್ವಾತ್ಮ ಭಾವ ಅಂದರೆ ಇಷ್ಟನ್ನೇ ಸೀಮಿತವಾಗಿ ತಿಳ್ಕೊಂಡಿರ್ತಕ್ಕಂಥ ತಪ್ಪು. ಎಲ್ಲವೂ ನೀನೇ ಅಂತ ತಿಳ್ಕೋ. ಗೊತ್ತಾಯ್ತಾ? ಪ್ರೂಫು ಗೊತ್ತಾಯ್ತಲ್ಲ? ಏನು ಇದನ್ನು ತಿಳ್ಕೊಂಡಿಲ್ವೇ? ಮತ್ತೆ ಈ ತಪ್ಪು ತಿಳುವಳಿಕೆ ಅನ್ನೋದನ್ನ ಇಲ್ಲಿ ಯಾವುದು ತಪ್ಪು? ಇಲ್ಲಿಗೆ ಸೀಮಿತ ಮಾಡಿಕೊಂಡಿರೋ ತಪ್ಪು. ಜಡ ವಸ್ತು ನಾನೇ. ಯಾಕೆಂದ್ರೆ ನೋಡಿ, ಜಡತ್ವ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಬರ್ತಾ ಇದೆ? ಜಡತ್ವ ಅನ್ನೋದು ಬಂದಿದ್ದು ಎಲ್ಲಿಂದ? ಎಲ್ಲ ಬ್ರಹ್ಮದಲ್ಲಿ ಇದೆ ತಾನೆ. ನಿಮ್ಗೆ ಗೊತ್ತಾಗಿಲ್ವಾ? ಇವಾಗ ಜಡತ್ವ ಬ್ರಹ್ಮದಲ್ಲೇ ಇದೆ. ಇದೆ ಅಂದ್ರೇನು? ಅವ್ಯಕ್ತ ರೂಪದಲ್ಲಿದೆ. ಜಡವಾಗೇ ಇದೆ ಅಂತಲ್ಲ, ಬ್ರಹ್ಮರೂಪದಲ್ಲಿದೆ. ಯಾವ ರೀತಿ ಮಡಕೆ ಮಣ್ಣಿನ ರೂಪದಲ್ಲೇ ಮಣ್ಣಿನಲ್ಲಿರುತ್ತೋ ಹಾಗೆ ಜಡತ್ವ ಅನ್ನೋದು ಕೂಡ ಬ್ರಹ್ಮರೂಪದಲ್ಲೇ ಬ್ರಹ್ಮದಲ್ಲಿದೆ. ಆದ್ದರಿಂದ ಈ ಪೃಥ್ವಿ ದೇವತೆ ನಾನು ಇಬ್ಬರು ಒಂದೇ ಅಂತ ತಿಳ್ಕೊಳ್ಳೋದಕ್ಕೆ ಹೇಳೋದು ಆ ಮಂತ್ರಗಳೆಲ್ಲ. ಎಲ್ಲ ಮಂತ್ರಗಳು ಏನು? ಪೃಥ್ವಿ, ಜಲ, ಅಗ್ನಿ, ವಾಯು, ಆಮೇಲೆ ವಾಯು ತತ್ವ, ಆಮೇಲೆ ಆಕಾಶ ಎಲ್ಲ ಬಂದ್ಬಿಡ್ತೇವೆ. ಅರ್ಥಾಯ್ತಾ? ಆದ್ದರಿಂದ ಇದನ್ನ ಇಲ್ಲಿ ಯಾತಕ್ಕೋಸ್ಕರ ಕೊಟ್ಟಿರೋದು ನೋಡಿ, ಎಚ್ಚರದಾತ್ಮನು ವಿರಾಡಾತ್ಮನು ಒಬ್ಬನೇ ಎಂದು ಹೇಳಿರುವುದು ಹಿರಣ್ಯಗರ್ಭ, ಅವ್ಯಾಕೃತ ಈ ಇಬ್ಬರನ್ನೇ ಉಪಲಕ್ಷಣ. ಅಧ್ಯಾತ್ಮ ಏಕತ್ವ ಅಂತ ತಿಳ್ಕೊಳ್ಳೋದು ಉಪಲಕ್ಷಣ. ಇಲ್ಲಿ ಹೇಗೆ ತಿಳ್ಕೊಳ್ತೀರೋ ಹಾಗೇನೆ ಮುಂದಕ್ಕೂ ಹಾಗೆ ತಿಳ್ಕೊಳ್ಳಿ. ಇದಕ್ಕೆ ಪ್ರಮಾಣ ಏನು ಅಂದರೆ ಮಧುಬ್ರಾಹ್ಮಣದಲ್ಲಿ ಹೇಳಿದೆ, ಈ ಪೃಥ್ವಿಯಲ್ಲಿ ತೇಜೋಮಯನಾಗಿ ಅಮೃತಮಯನಾಗಿ ಇರುವ ಯಾವ ಪುರುಷನಿರುವನೋ ಮತ್ತು ಶರೀರದೊಳಗೆ ಯಾವ ತೇಜೋಮಯ ಅಮೃತ ಪುರುಷನಿರುವನೋ ಅವನೇ ಆತ್ಮನು. ಅರ್ಥ ಆಯ್ತಲ್ವಾ? ಆದ್ದರಿಂದ ಇಲ್ಲಿ ಇಷ್ಟು ಹೇಳಿದ ಯಾತಿಕೆ ಅಂತ ಚೆನ್ನಾಗಿ ಅದನ್ನು ಮರಿಬಾರ್ದು. ಈ ಮಂತ್ರದಿಂದ ಏನು ಸಾಧಿಸ್ತಾ ಇದೆ, ಏನು ತಿಳಿಸ್ತಾ ಇದೆ ನನಗೆ ಅಂದರೆ, ನೀನು ವ್ಯಷ್ಟಿಯಲ್ಲೇ ನಿನ್ನನ್ನು ಐಡೆಂಟಿಫೈ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ಬೇಡ, ಸಮಷ್ಟಿಗೆ ಹೋಗು ಅಂತ ಹೇಳ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಇನ್ನು ಮುಂದಕ್ಕೆ ಹೋಗ್ಬೋದು. ಏನಾದರೂ ಕೇಳಿದ್ರೆ ಕೇಳಿ. ಏನು ಹಾಂ, ಅಷ್ಟೇ. ಅಲ್ಲಲ್ಲೇ ಹೊಟ್ಟೋಗುತ್ತೆ, ಬಂತು, ವಾಪಸ್ ಹೋಯ್ತು ಅಷ್ಟೇ. ಕೊನೆ ಪೃಥ್ವಿತ್ರದಲ್ಲೇ ಇರಬೇಕು. ಹಾಂ ಹಾಂ ಹಾಂ, ಚೆನ್ನಾಗಿದೆ. ಹೇಳ್ತಾ ಇರೋದು ಗೊತ್ತಾ? ಗಂಧ ಇದೆಯಲ್ಲ, ಗಂಧದ ದೃಷ್ಟಾಂತ ತಗೊಂಡೆ. ಅವರೇನು ಕೇಳಿದ್ದು ಅವರು ಅಂದರೆ, ನೀವು ಗಂಧ ಲೈವ್ ಆಗೋಯ್ತು ಅಂತ ಹೇಳಿದ್ರಲ್ಲ, ಸ್ಮೃತಿ ಇದೆಯಲ್ಲ ಅದ್ರದ್ದು. ಇಲ್ಲಿದೆಯಲ್ಲ ಸ್ಮೃತಿ. ಅವ್ರ ಪ್ರಶ್ನೆ ಗೊತ್ತಾಯ್ತಲ್ಲ, ಲೈವ್ ಆಗಲಿಲ್ವಲ್ಲ ಅಂತ ಕಾಣಿಸ್ತಾ ಇದೆ. ಇದನ್ನು ವಿಶ್ಲೇಷಣೆ ಮಾಡಿ. ಇವಾಗ ಗಂಧವನ್ನು ತಗೊಂಡು ಬರ್ತಾ ಇರತಕ್ಕಂಥ ಯಾವ ತತ್ವ ಇದೆಯೋ, ವಸ್ತು, ಅದರಲ್ಲಿ ಏನಿದೆ? ವಸ್ತುವೂ ಇದೆ, ಆ ಗುಣವೂ ಇದೆ. ಹೌದು ತಾನೆ? ಆ ಗುಣ ಅನ್ನೋದೊಂದು ಇನ್ಫಾರ್ಮೇಷನ್ನು. ಗುಣ ಅನ್ನೋದೇನೋ ಒಂದು ಇನ್ಫಾರ್ಮೇಷನ್ನು. ಅದನ್ನು ಹೊತ್ಕೊಂಡ್ಬರ್ತಾ ಇರೋದು ಆ ವಸ್ತು. ಅರ್ಥ ಆಯ್ತಾ? ಇವಾಗ ಆ ವಸ್ತು ಅನ್ನೋದು ಈ ಪೃಥ್ವಿ ತತ್ವದಲ್ಲಿ ಲೈವ್ ಆಯಿತು. ಆ ಇನ್ಫಾರ್ಮೇಷನ್ ಅನ್ನೋ ಸ್ಮೃತಿನಲ್ಲಿ ಹೋಯ್ತು.
ಗೊತ್ತಾಯ್ತಾ? ವೇದಾಂತ ಅಂದರೆ ಏನು ಗೊತ್ತೇನೋ, ನಿಮ್ಮ ಸೈನ್ಸ್ ತಲೆ ಮೇಲೆ ಹೊಡೆಯುವಂಥ ಅದೇ ಸೈನ್ಸ್ ಅದು. ಎಲ್ಲೂ ದೋಷ ಬರಲ್ಲ. ಗೊತ್ತಾಯ್ತಾ? ಸ್ಮೃತಿಯಲ್ಲಿರ್ತೀರ. ಅರ್ಥವಾಗ್ತಾ ಇದೆಯಾ? ಆದ್ದರಿಂದ ಎಲ್ಲೂ ದೋಷ ಏನಿಲ್ಲ. ಏನಾದರೂ ಇದೆಯಾ? ಹಾಂ, ಅಂತ ಹೇಳ್ತೀನಿ ಹೇಳಿ. ಹಾಂ, ಎಲ್ಲಾರ ನೋವು ನನಗಾಗತ್ತೆ, ಎಲ್ಲಾರ ದುಃಖವೂ ನನಗಾಗತ್ತೆ, ನೋಡಿ ನನಗಾಗತ್ತೆ ಅಂತ ಇಲ್ಲ, ಹೇಳ್ತೀನಿ. ಇವಾಗ ಎಲ್ಲ ದುಃಖ ಆಗಲ್ಲ, ಎಲ್ಲರ ಸುಖ ಆಗುತ್ತೆ. ದುಃಖ ಅವಿದ್ಯಾಕಲ್ಪಿತವಾದ್ದು. ದುಃಖ ಅನ್ನೋ ಸ್ವರೂಪದಲ್ಲಿಲ್ಲ. ನೋಡಿ ಹೇಗೆ ಅಂತ. ಇವಾಗ ನೀವೆಲ್ಲ ಸಂಬಂಧ ಬಿಟ್ಟು ಸುಷುಪ್ತಿನಲ್ಲಿರುವಾಗ ದುಃಖ ಇದೆಯಾ? ಇಲ್ಲ. ಆನಂದ ಇದೆಯಲ್ಲ? ಆದ್ದರಿಂದ ನಾನು ದುಃಖವನ್ನು ಯಾತಕ್ಕೆ ಪಡ್ಕೋತಾ ಇದ್ದೀನಿ? ದುಃಖದ ಆಧಾರ ನೋಡಿ. ಈ ಶರೀರ ನಾನು ಅಂತ ಇಟ್ಕೊಂಡು ಈ ಶರೀರಕ್ಕೇನೋ ಒಂದು ಘಾತ ಆದರೆ ನನಗೆ ಆಯಿತು ಅಂತ ತಿಳ್ಕೊಂಡು ನೋಡ್ತೀನಿ. ಸ್ಮೃತಿ ತಪ್ಪಿಸ್ಬಿಟ್ಟು ಕ್ಲೋರೋಫಾರ್ಮ್ ಕೊಟ್ಬಿಟ್ಟು ಇಲ್ಲಿ ತಲೆ ಹೊಡೆದ್ರು ಕೂಡ ಏನು ಗೊತ್ತಾಗಲ್ಲ. ಯಾತಕ್ಕೆ? ಆದ್ದರಿಂದ ದುಃಖ ಅನ್ನೋದು ಏನಿದ್ರೂ ಶರೀರ ಸಂಬಂಧ ಉಂಟಾಗ್ತಾ ಇರೋದು ಅವಿದ್ಯಾಕಲ್ಪಿತ ಪೂರ್ತಿ. ಸ್ಪಷ್ಟ ಆಯ್ತಾ? ಏನು ಮುಂದಕ್ಕೋಣ? ಇಲ್ಲ, ದುಃಖ ಅನ್ನೋದೊಂದು ಭಾವರೂಪ. ಯಾಕೆಂದರೆ ಓ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತ ಚೇತನಾ ಧೃತಿ. ನೋವು ಅಂದ್ರೆ ಏನು ಅಂದರೆ ಇಟ್ಸ್ ಅ ಮೆಕ್ಯಾನಿಸಮ್ ಬೈ ವಿಚ್ ದಿ ಸಿಸ್ಟಮ್ ಪ್ರೊಟೆಕ್ಟ್ಸ್ ಇಟ್ ಸೆಲ್ಫ್. ಅಲ್ಲಿ ಏಟು ಬಿದ್ದು ಕೂಡಲೇ ಹಿಂದಕ್ಕೆ ಹೋಗ್ತಾರಲ್ಲ, ಯಾತಕ್ಕೆ ಹೋಗ್ತಾರೆ? ಈ ಶರೀರ ರಕ್ಷಣೆ ಆಗಬೇಕು, ಅದಕ್ಕೋಸ್ಕರ. ಅದು ಆಟೋಮ್ಯಾಟಿಕ್ಕಾಗಿ ಭಗವಂತ ಇಟ್ಟಿರೋ ಸಿಸ್ಟಮ್ ಅದು. ಅದು ಕ್ಷೇತ್ರ ಧರ್ಮ. ಸಮಷ್ಟಿ ಎನ್ನುವುದು ಮೂರು ಆಯಾಮಗಳನ್ನು ನೋಡಬೇಕಾಗುತ್ತೆ. ಮೂರು ಆಯಾಮಗಳಲ್ಲಿ ಸಮಷ್ಟಿ ಒಂದು ಪಂಚಭೂತಗಳ ದೇಹನೂ ಪಂಚಭೂತಗಳಿಂದ ಆಗಿರೋದು, ಇದು ಭೌತಿಕ ಸಮಷ್ಟಿ. ಇನ್ನೊಂದು ಮಾನಸಿಕ ಸಮಷ್ಟಿ, ಇನ್ನೊಂದು ಆಧ್ಯಾತ್ಮಿಕ ಸಮಷ್ಟಿ. ಸೊ ಮೂರು ಆಯಾಮಗಳಲ್ಲಿ ನೋಡಬೇಕು ಸಮಷ್ಟಿ. ಸರಿ, ಅದನ್ನೇ ಬೇಗ ಹೇಳಿದ್ದು. ಇವಾಗ ಇಷ್ಟೊತ್ತು ಗಂಧ ಲೈವಾಯ್ತು ಅದೆಲ್ಲ ತೋರಿಸಿದಾಗ ಈ ದೃಷ್ಟಿಯಿಂದ ಹೇಳಿದ್ದು, ದೇಹ ದೃಷ್ಟಿಯಿಂದ ಅಷ್ಟೇ ಎಲ್ಲ ಇದೆ. ಇವಾಗ ಮಾನಸಿಕ ಅಂತ ಹೇಳಿದಾಗ ಅದು ಬಂದ್ಬಿಡುತ್ತೆ. ಅಲ್ಲಿರೋ ಮನಸ್ಸು ಇಲ್ಲಿರೋ ಮನಸ್ಸು ಒಂದೇ. ಅದು ನೀವು ಸೃಷ್ಟಿಕ್ರಮ ಜ್ಞಾಪಕ ಇಟ್ಕೊಂಡ್ರೆ ಗೊತ್ತಿರುತ್ತೆ. ಆ ಹಿರಣ್ಯಗರ್ಭನ ಮನಸ್ಸೇ ಭಾವವಾಗಿ ಎಲ್ಲ ಒಡ್ಕೊಂಡಿರೋದಿಲ್ಲಿ ಅದಲ್ಲ. ಅದು ಎಲ್ಲ ಹಾಗೆ ಇದೆ. ಆದ್ದರಿಂದ ಇದೆಲ್ಲವೂ ಕ್ಷೇತ್ರ ಧರ್ಮ. ಇಲ್ಲ, ಬೇರ್ಪಡಿಸೋಕ್ಕಾಗಲ್ಲ. ಏನಂದ್ರೆ ಅದರ ಧರ್ಮ, ಅದು ಪೃಥ್ವಿ ಧರ್ಮನೇ ಅದು. ಇನ್ಫಾರ್ಮೇಶನ್ ಅನ್ನೋದೇನು? ಗಂಧ ಅನ್ನೋ ಇನ್ಫಾರ್ಮೇಶನ್ನು ಗಂಧ ತತ್ವ ಅನುಭವಿಸಿದ ಮೇಲೆ ಬರುತ್ತೆ. ಇನ್ಫಾರ್ಮೇಶನ್ ಅನ್ನೋದು ಬರೀ ಇನ್ಫಾರ್ಮೇಶನು ಅಷ್ಟೇ. ಇವಾಗ ಟೆಲಿಗ್ರಾಮ್ ಬಂತು, ಬರೀ ಇನ್ಫಾರ್ಮೇಶನ್ನು, ಗೊತ್ತಾಯ್ತಾ? ಅದ್ರ ಜೊತೆಗೆ ನಾನು ಅವ್ರು ನಮ್ಮವರು ಅಂತ ಇಟ್ಕೊಂಡಾಗ ಅವ್ರಿಗೇನಾಯ್ತು ಅಂದ್ರೆ ಆಮೇಲೆ ನನಗೆ ದುಃಖ. ಇಲ್ಲರೂ ಬರೀ ಇನ್ಫಾರ್ಮೇಶನ್ ಅದು. ಇಲ್ಲ, ಸ್ಮೃತಿಯಲ್ಲಿ ಹೋಗೋದು ಬರೀ ಇನ್ಫಾರ್ಮೇಶನ್. ಯಾಕಂದ್ರೆ ಸ್ಮೃತಿ ಅನ್ನೋದು ಮನಸ್ಸಿಗಿಂತ ಬೇರೆ ಅಲ್ಲ ಅಂತ. ಎಲ್ಲ ಮೂರು ಅಂತಃಕರಣ ಧರ್ಮ. ಸ್ಟೋರೇಜ್ಗೆ ಒಂದು ಸರ 4 ಒಂದೇ ತತ್ವ, 4 ಕೆಲಸಗಳು ಮಾಡಿದಾಗ 4 ಹೆಸರಿದೆ. ಅಂತಃಕರಣ ಒಂದೇ ತತ್ವ. ಏನಮ್ಮ? ಸಮಷ್ಟಿ ಅನ್ನುವ ಭಾವ ಬಂದಾಗ ಕೂಡ ಆ ಸ್ಥಿತಿಯಲ್ಲೂ ಕೂಡ ಬೇರೆ ಜೀವಿಗಳು ದುಃಖ ಅನುಭವಿಸ್ತಾ ಇದ್ರೆ ಅದು ಅರ್ಥ ಆಗತ್ತೆ. ಆದ್ರೆ ಅದು ಸರಿಯಲ್ಲ ಅಂದ್ರೆ ಕರುಣೆಯ ಭಾವದಲ್ಲಿ ಅಷ್ಟೇ, ಆ ಥರ ಇರುತ್ತೆ. ನಿಜವೇ.
ಮಹಾಪುರುಷರ ಕರುಣೆ. ಹೌದು ಹೌದು. ನೋಡಿ ಮುಂದಕ್ಕೆ, ಇವಾಗ ಮುಂದಕ್ಕೆ ಹೆಜ್ಜೆ ಏನು ಅಂದರೆ, ಇವಾಗ ಸಮಷ್ಟಿ ನಾನು ಕೂತ್ಕೊಂಡ್ಬಿಟ್ಟೆ, ಇವಾಗ ನಾನು ಸಮಷ್ಟಿ ಅಂತ ಇಟ್ಕೊಂಡಿದ್ದೀನಿ. ಅವಾಗ ಪ್ರಶ್ನೆ ಬರುತ್ತೆ, ಇಲ್ಲಿ ಹಾಗಾದ್ರೆ ಮುಗ್ದೋಯ್ತಾ ತತ್ವ ಅಂತ? ಇಲ್ಲ. ಯಾಕೆಂದರೆ ನೋಡಿ, ಅಲ್ಲಿ ಬೇಕಾದಷ್ಟು ವ್ಯವಹಾರ ಇದೆ. ಈ ವ್ಯವಹಾರ ಅಂದ ಕೂಡಲೇ ಅದು ಅಸತ್ಯ. ಆಮೇಲೆ ತತ್ವ ಇದೆ, ತತ್ವ ಅಂದ ಕೂಡಲೇ ಅದು ಜಡ. ಗೊತ್ತಾಯ್ತಾ? ಆಮೇಲೆಲ್ಲ ಅದರಲ್ಲೇನೆ ಅಂತತ್ವವೂ ಇದೆ. ಆದ್ದರಿಂದ ಅಸತ್ಯತ್ವ, ಜಡತ್ವ, ಸೀಮಿತತ್ವ, ವ್ಯವಹಾರ ಎಲ್ಲ ತುಂಬಿಕೊಂಡಿದೆ. ಅದು ನನ್ನ ಸ್ವರೂಪದಲ್ಲಿಲ್ಲ. ಇವಾಗ ಇನ್ನೊಂದ್ಸಲ ನೋಡಿ, ಇನ್ನೊಂದು ಥರ ಹೇಳ್ತೀನಿ. ವ್ಯವಹಾರದಲ್ಲಿ ನಾನಿದ್ದೀನಿ, ನನ್ನಲ್ಲಿ ವ್ಯವಹಾರವಿಲ್ಲ. ನಾನಿಲ್ಲದೆ ಹೋದರೆ ವ್ಯವಹಾರ ಜರುಗೋದಿಲ್ಲ. ಆದರೆ ನನ್ನಲ್ಲಿ ವ್ಯವಹಾರವಿಲ್ಲ. ಆದ್ದರಿಂದ ಇದು ನನ್ನ ಸ್ವರೂಪಕ್ಕಿಂತ ಬೇರೆ ಅಲ್ಲ ಅದು. ಆದ್ದರಿಂದ ವ್ಯವಹಾರವಾಗಲಿ ವಸ್ತುವಾಗಲಿ ನನ್ನ ರೂಪ, ನನ್ನ ಸ್ವರೂಪವಲ್ಲ. ರೂಪಕ್ಕೂ ಸ್ವರೂಪಕ್ಕೂ ವ್ಯತ್ಯಾಸ ನೋಡಿ. ಹುಡುಗ, ಯುವಕ, ಮುದುಕ ರೂಪಗಳು, ಗಂಡಸು ಸ್ವರೂಪ. ಗಂಡಸು ಅನ್ನೋದ್ರಲ್ಲಿ ಹುಡುಗ ಅದು ಇದು ಇಲ್ಲ, ಇದರಲ್ಲಿ ಹುಡುಗ ಗಂಡಸಿದೆ. ಆದ್ದರಿಂದ ಇಲ್ಲಿ ಏನು ಹೇಳ್ತಾ ಇರೋದು ಅಂದರೆ, ಈ ನನ್ನ ಸ್ವರೂಪಕ್ಕೆ ಕ್ರಮೇಣ ಕಳಿಸ್ಬೇಕು. ಕಳಿಸೋದಕ್ಕೋಸ್ಕರ 4 ಪಾದಗಳು ಅಂತ ಹೇಳಿರೋದು. ಗೊತ್ತಾಯ್ತಲ್ಲ? ಈ ಪಾದಗಳು ಕರ್ಮಾರ್ಥದಲ್ಲಿ ಅಂತ ಹೇಳ್ತಾನೆ. ಹೀಗೆ ಹೋಗ ಕ್ರಮೇಣ ಹೋಗ್ಬೇಕಲ್ಲ ಅಲ್ಲಿ. ಆದ್ದರಿಂದ ಇವಾಗ ನಾನು ನೋಡಬೇಕು, ಹೇಗೆ ಇಲ್ಲಿ ನೋಡ್ದ ಹಾಗೆ ಏನೋ ಪುಳಕ್ಕಂತ ಇಲ್ಲೇನೋ ಆಯ್ತಲ್ಲ, ನಾನು ತಿಳ್ಕೊಂಡೇನು ಬಿಟ್ನಲ್ಲ, ತಪ್ಪಾಯ್ತಲ್ಲ ಅದು. ಹಾಗೆ ಇವಾಗ ನಾನು ವೈಶ್ವಾನರನು, ಇಲ್ಲಿ ಏನೇನೋ ವ್ಯವಹಾರ ಆಗ್ತಾ ಇದೆ. ಇದು ಯಾರಿಂದ ಆಗ್ತಾ ಇದೆ? ಅದು ಎಲ್ಲಿಗೆ? ಅದಕ್ಕೆ ಆಧಾರ ಏನು ಅಂತ ವೈಶ್ವಾನರನಾಗಿದ್ದುಕೊಂಡು ನಾನು ಕೇಳ್ತೀನಿ ಪ್ರಶ್ನೆ. ಅಂದರೆ ವೈಶ್ವಾನರನಿಗೆ ಅವಿದ್ಯೆ ಇದೆ ಅಂತ ತಿಳ್ಕೊಬೇಡಿ, ನನ್ನ ಅನಾಲಿಸಿಸ್ ನಾನು ಮಾಡ್ಕೊಳ್ತೀನಿ. ವ್ಯವಹಾರ ಎಲ್ಲೋಯ್ತು? ವ್ಯವಹಾರ ಹೇಗೆ ಬಂತು? ಈ ವ್ಯವಹಾರದ ಹಿಂದೆ ಇರೋ ಸ್ವರೂಪ ಯಾವುದು? ಅದಾಯ್ತಾ? ನೋಡಿ ಏನು ಅಂತ ನಮಗಿಲ್ಲೇ ಗೊತ್ತಿರೋ ಹಾಗೆ, ಮುಂಚೆ ವ್ಯವಹಾರ ಉಂಟೋಗೋದಕ್ಕೆ ಹಿಂದಿನ ಕಾರಣ ಬುದ್ಧಿ. ಹೌದಾನೆ? ವ್ಯವಹಾರ ಬೇಕಾದರೆ ಹೇಗಾಗುತ್ತೆ? ಬುದ್ಧಿನಲ್ಲಿ ಯೋಚನೆ ಮಾಡಿ ತೀರ್ಮಾನ ಮಾಡಿ ಆಮೇಲೆ ಅಲ್ಲಿ ವ್ಯವಹಾರ ನಡೆಯುತ್ತೆ. ವ್ಯವಹಾರ ನಡೆಯೋದಲ್ಲಿ ಜಡವಸ್ತುವಿನಲ್ಲಿ. ವ್ಯವಹಾರ ನಡೀತವ್ರು ಜಡವಸ್ತುವಿನಲ್ಲಿ. ಗೊತ್ತಾಯ್ತಾ? ವ್ಯವಹಾರಕ್ಕೆ ಕಾರಣವಾಗಿರೋದು ನಾನು. ಯಾವುದು? ನನ್ನ ಮನಸ್ಸು. ಹೌದಾನಪ್ಪ? ಸ್ಪಷ್ಟವಾಯ್ತು ತಾನೆ? ಅಂದ್ರೇನು? ನಾನು ತೀರ್ಮಾನ ಮಾಡಿ ಇದು ಸುಮ್ಮನೆ ಜಡವಾಗಿದೆ, ಇವಾಗ ಹೀಗೆ ಓಡಾಡಬೇಕು ಅಂತ ನನ್ನ ಇಚ್ಛೆ. ಆಗ ನಾನು ಮಾಡ್ತೀನಿ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಬಲಗಳನ್ನು ಉಪಯೋಗಿಸಿ ಅದನ್ನು ಕಾರ್ಯಗತ ಮಾಡ್ತೀನಿ. ಅಲ್ಲಿಗೆ ವ್ಯವಹಾರಕ್ಕೆ ಕಾರಣ ನನ್ನ ಬುದ್ಧಿ ಅಂತ ಆಯ್ತೋ ಇಲ್ವೋ? ಆದ್ದರಿಂದ ಇಲ್ಲಿ ವ್ಯವಹಾರಕ್ಕೆ ಕಾರಣವಾಗಿರ್ತಕ್ಕಂಥ ಸಮಷ್ಟಿಯಲ್ಲಿ ವ್ಯವಹಾರಕ್ಕೆ ಕಾರಣವಾಗಿರೋದು ಸಮಷ್ಟಿ ಬುದ್ಧಿ. ಎಲ್ಲರೂ ಫಾಲೋ ಮಾಡಿದ್ರ? ಆ ಸಮಷ್ಟಿ ಬುದ್ಧಿ ಅವನೇ ಹಿರಣ್ಯಗರ್ಭನು. ಆ ಸಮಷ್ಟಿ ಬುದ್ಧಿ ಅಂಶವೇ ಇಲ್ಲಿ ಇರೋದು. ಗೊತ್ತಾಯ್ತಲ್ವಾ? ಇವಾಗ ನನಗದನ್ನು ತಿಳಿಸ್ಬೇಕು. ಹೇಗೆ ತಿಳಿಸೋದು? ಅಲ್ಲೂ ಇವಾಗ ಸ್ಥೂಲ ಇಲ್ಲ, ಬರೀ ಮನಸ್ಸಿರೋದಲ್ಲಿ ಬುದ್ಧಿ ಇರೋದು. ಹಾಗೇನೆ ಇಲ್ಲೂ ಸ್ಥೂಲ ಬಿಟ್ಬಿಡಿ, ಬರೀ ಬುದ್ಧಿ ಕೊಟ್ಟೋಗಿ ನೋಡಿ. ಇಲ್ಲಿ ಸ್ಥೂಲವನ್ನು ಬಿಟ್ಟು ನಾನು ಬುದ್ಧಿ ಒಳಗಡೆ ಹೋಗೋದು ಯಾವಾಗ ಹೋಗ್ತೀನಿ?
ಸ್ವಪ್ನದಲ್ಲಿ ಹೋಗ್ತೀನಿ. ಹೌದಲ್ವಾ? ನನ್ನ ನಿದ್ದೆ ಒಂದು ಕೂಡಲೇ ಮುಂಚೆ ಸ್ವಪ್ನ ಬರುತ್ತೆ. ಶರೀರ ಸಂಬಂಧ ಬಿಟ್ಬಿಟ್ಟೆ, ಸ್ವಪ್ನ ಬಂತು. ಸ್ವಪ್ನದಲ್ಲಿ ಏನೇನೋ ನಡೀತಾ ಇದೆ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಪುನಃ ಎಚ್ಚರದಲ್ಲಿದ್ದಾಗೆ ಈ ಶರೀರ ಕೂತ್ಕೊಂಡಿದ್ದರೆ ನಾನು ಕೂತ್ಕೊಂಡಿದ್ದೀನಿ, ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಗೆ ಹೇಳ್ತೀನೋ ಹಾಗೇನೆ ಸ್ವಪ್ನದಲ್ಲಿ ಮನಸ್ಸು ಏನು ಮಾಡಿದ್ರೆ ಅದು ನಾ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಹೌದಾನಪ್ಪ? ಸ್ವಪ್ನ ಅಂದ್ರೆ ತಾನೆ. ಆದ್ದರಿಂದ ಇಲ್ಲಿ ವ್ಯಷ್ಟಿಯಲ್ಲಿರೋ ಈ ಮನಸ್ಸನ್ನು ಇಟ್ಕೊಂಡು ಇದು ನಾನು ಅನ್ನೋ ಭಾವ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹೇಗೆ ಬಿಡಿಸೋದು? ಇದನ್ನು ಬಿಡಿಸೋದು ಅದೇ ಕ್ರಮ. ಹೇಗೆ ಸಮಷ್ಟಿ ವ್ಯಷ್ಟಿ ಸ್ಥೂಲದಿಂದ ಸಮಷ್ಟಿ ಸ್ಥೂಲಕ್ಕೆ ಕರ್ಕೊಂಡು ಹೋಯ್ತೋ ಹಾಗೆ ವ್ಯಷ್ಟಿ ಸೂಕ್ಷ್ಮದಿಂದ ಸಮಷ್ಟಿ ಸೂಕ್ಷ್ಮ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಯಾವ ಅವಸ್ಥೆಯನ್ನು ಪರಿಗಣಿಸಿದೆ? ಸ್ವಪ್ನವನ್ನು ಪರಿಗಣಿಸಿದೆ. ಸ್ಪಷ್ಟ ಆಗಿರ್ಬೇಕಲ್ಲ? ವ್ಯಷ್ಟಿಲಿ ಸಾಧನೆ ಎಲ್ಲ ಮಾಡಿ ನಾವು ಕಂಟ್ರೋಲ್ ಮಾಡ್ಬೋದು, ಸಮಷ್ಟಿಲಿ ಅದು ಯಾಕೆ ನಿಮಗೆ? ಇವಾಗ ನೀವು ಕಂಟ್ರೋಲ್ ಮಾಡ್ತೀರಿ ಬಿಡ್ತೀರಿ ಅಂತ ಇಟ್ಕೊಳ್ಳಿ, ಅದಕ್ಕೂ ಇವಾಗ ವಿಷಯಕ್ಕೂ ಏನು ಸಂಬಂಧ ಇಲ್ಲ. ಕಂಟ್ರೋಲ್ ಮಾಡೋದು ವಿಷಯ ಅಲ್ಲ. ಇವಾಗ ಏನು ಅಂದರೆ ತತ್ವವನ್ನು ಕಂಡುಹಿಡ್ತಾ ಇದ್ದೀವಿ. ನಾವು ಕಂಟ್ರೋಲ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋ ಸಾಧನೆ, ಆ ವಿಷಯನೇ ಬೇರೆ ಆಗೋಗುತ್ತೆ. ಇವಾಗ ನಮ್ಮ ಉದ್ದೇಶ ಏನು? ಬರೀ ತತ್ವವನ್ನು ಹಿಡಿದು ನಾನೇನು ಅಂತ ತಿಳ್ಕೊಬೇಕು. ಅದಕ್ಕೋಸ್ಕರ ಹೊರಟರು. ಸ್ವಪ್ನದಲ್ಲಿ ಮನಸ್ಸು ಇದೆ, ಬುದ್ಧಿ ಇದೆ, ಡಿಸ್ಕ್ರಿಮಿನೇಷನ್ ಫ್ಯಾಕಲ್ಟಿ ಇಲ್ಲ ಅಂತ ಒಂದು ಅನಿಸಿಕೆ. ಹೇಳ್ತೀನಿ. ಇಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ 4 ಇದೆ. ಅಲ್ಲಿ ಬುದ್ಧಿನೂ ಇದೆ. ಅದು ಏನು ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ಸ್ವಪ್ನಕ್ಕೂ ಎಚ್ಚರಿಕೆಗೂ ಇರೋ ವ್ಯತ್ಯಾಸ ನೋಡಿ. ಎಚ್ಚರಿಕೆ ಮನಸ್ಸು ಸ್ವಭಾವದಿಂದಲೇ ಚಂಚಲ, ಅದರ ಸ್ವಭಾವ ಅದು. ಭಗವಂತನ ಬೇಕು ಅಂತ ಇಟ್ಟಿರೋದು. ಹಾಗೆ ಹಿಡದೇ ಇದ್ದಿದ್ರೆ ಕೆಲಸ ಆಗ್ತಾ ಇರಲಿಲ್ಲ. ಗೊತ್ತಾಯ್ತಾ? ಈಗೇನಪ್ಪ ಅಂದರೆ ಈ ಚಂಚಲವಾಗಿರೋ ಮನಸ್ಸಿನ ಮೇಲೆ ಈ ಹೊರಗಡೆ ಪ್ರಪಂಚದ ನಿಯಂತ್ರಣ ಇದೆ. ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ದರೆ ಏನೋ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನನ್ನ ಪಾಟಿಗೆ ನಾನು. ಹಾರ್ನ್ ಮಾಡಿದ್ರೆ ಈ ಕಡೆ ಬರ್ತೀನಿ. ಹೌದಾ ಇಲ್ಲ? ಅಂದರೆ ಹೊರಗಡೆ ಪ್ರಪಂಚ ನನ್ನ ಮನಸ್ಸಿನ ಮೇಲೆ ಕಂಟ್ರೋಲ್ ಇಟ್ಟಿದೆ. ಇವಾಗಲ್ಲ ಹೊರಗಡೆ ಪ್ರಪಂಚ ಇಲ್ಲ, ಗೋಡ ಹೇ ಮೈದಾನ, ಸುಮ್ಮನೆ ಹೋಗ್ತಾ ಇರೋದು ಅಷ್ಟೇ. ಗೊತ್ತಾಯ್ತಾ? ಎಲ್ಲಂದ್ರಲ್ಲಿ ಹೋಗ್ತಾ ಇರುತ್ತೆ. ಅದಕ್ಕೆ ಅಲ್ಲಿ ಕಾರ್ಸ್ನ್ಯವಿಲ್ಲ. ಅಂದರೆ ಕಾರ್ಸ್ನ್ಯ ಅಂದ್ರೇನು? ದೇಶ, ಕಾಲ, ನಿಮಿತ್ತ, ಸಂಬಂಧ ಒಂದೂ ಇಲ್ಲ. ಏನು ಹೋದರೆ ಹೋಗ್ತಾ ಇರುತ್ತೆ. ಅಲ್ಲಿರೋ ಬುದ್ಧಿ ತಾತ್ಕಾಲಿಕ, ಅಲ್ಲಿ ಒಂದು ಕನೆಕ್ಷನ್ ಇದೆ, ಅಲ್ಲಿ ತಕ್ಷಣಕ್ಕೆ ಒಂದು ಕನೆಕ್ಷನ್ ಅಷ್ಟೇ. ಹಾಂ, ಮನಸ್ಸು ಮತ್ತು ಬುದ್ಧಿಗೆ ಪ್ರೇರಣೆ ಕೊಡುವವನು ವೈಶ್ವಾನರನೋ ಅಥವಾ ಸಾಕ್ಷಿಭೂತನೋ ವೈಶ್ವಾನರ? ಆಯ್ತು. ಇವಾಗ ನೋಡಿ, ಅದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಗೊತ್ತಾಗುತ್ತೆ ನಿಮಗೆ. ಏನು ಹೇಳಿದ್ದು? ಇಲ್ಲಿ ನಾವು ಮನಸ್ಸಿನಿಂದ ತಾನೇ ಜಡವನ್ನು ಕಂಟ್ರೋಲ್ ಮಾಡೋದು. ಹೌದು ತಾನೆ? ಜಡವನ್ನೆಲ್ಲ ಇದು ಮಾಡ್ತೀವಿ ಅಂತ ಇಲ್ಲಿಂದ ತಾನೇ ಮಾಡ್ತೀವಿ. ಹಾಗೆ ಅಂದರೆ ಇದು ಯಾರಿಂದ ನಿಯಂತ್ರಿತವಾಗ್ತಾ ಇದೆ? ಸಮಷ್ಟಿ ಮನಸ್ಸಿನಿಂದ ಅಂತಾಯಿತು. ಸಮಷ್ಟಿ ಮನಸ್ಸನ್ನು ಯಾರು ಇದು ಮಾಡ್ತಾರೆ ಅನ್ನೋದು ಆಮೇಲೆ ನೋಡೋಣ. ಅದಕ್ಕೂ ಆದಮೇಲೆ ನೋಡೋಣ. ಜಂಪ್ ಮಾಡಿಬಿಡಿ. ಜಂಪ್ ಮಾಡಿಬಿಟ್ರೆ ಆ ಕ್ರಮ ಗೊತ್ತಾಗೋದಿಲ್ಲ. ಕ್ರಮ ಗೊತ್ತಾಗೋದಿಲ್ಲ, ಭ್ರಮ. ಆಮೇಲೆ ಗೊತ್ತಲ್ವಾ? ಇವಾಗ ನೆಕ್ಸ್ಟ್ ಅಂದರೆ ಈ ಬುದ್ಧಿ ಇದೆಯಲ್ಲ, ಇಲ್ಲಿ ಬುದ್ಧಿ ಅಂದರೆ ಮನಸ್ಸು, ಉದ್ದೇಶದ ಅಹಂಕಾರ ಎಲ್ಲ ಸೇರಿಟ್ಕೊಳ್ಳಿ. ಇದೆಯಲ್ಲ, ಇದಿದೆ. ಇವಾಗ ಇವನಿಗೂ ಆ ಸಮಷ್ಟಿ ಬುದ್ಧಿ ಇದೆಯಲ್ಲ, ಅದಕ್ಕೂ ಇದಕ್ಕೂ ಇವಾಗ ತೋರಿಸ್ತಾ ಇದೆ. ಅದು ಸಮಷ್ಟಿ, ಇದು ವ್ಯಷ್ಟಿ. ಅವನು ಯಾರು? ಹಿರಣ್ಯಗರ್ಭನು. ಗೊತ್ತಾಯ್ತಲ್ಲ? ಅವನನ್ನೇ ತೈಜಸ ಅಂತ ಕರೀತಾರೆ.
ಗೊತ್ತಾಯ್ತಾ? ಇಲ್ಲಿ ತೈಜಸ ಅನ್ನೋದು ಹೇಗೆ ಬರುತ್ತೆ ಅಂತ ಒಂದು ಸ್ವಲ್ಪ ನೋಡಿ. ತೈಜಸ ಅಂದರೆ ಇವಾಗ ತೇಜಸ್ಸು ಅಂದರೆ ನಮ್ಮ ಸಾಧಾರಣ ಅರ್ಥದಲ್ಲಿ ಯಾವುದಿದ್ದರೆ ನನಗೆ ವಸ್ತು ಜ್ಞಾನವಾಗುತ್ತೋ, ಯಾವುದಿಲ್ಲದೆ ಇದ್ದರೆ ಆಗೋದಿಲ್ವೋ ಅದನ್ನು ತೇಜಸ್ಸು ಅಂತೀವಿ. ತೇಜಸ್ಸು ಅಂದ್ರೇನು? ಈ ಬೆಳಕಿದ್ದರೆ ಇದನ್ನು ಗೊತ್ತಾಗುತ್ತೆ, ಇಲ್ಲದೆ ಹೋದ್ರೆ ಗೊತ್ತಾಗಲ್ಲ. ಆದ್ದರಿಂದ ಅಂಥ ಒಂದು ಉಪಕರಣಕ್ಕೆ ನಾವು ತೇಜಸ್ಸು ಅಂತ ಹೇಳ್ತಾ ಇದ್ದೀವಿ. ಅವಾಗ ಇದನ್ನೇ ಮುಂದೆ ವಿಸ್ತಾರ ಮಾಡಿದರೆ ಎಲ್ಲೇ ಆಗಲಿ ಯಾವುದೇ ಜ್ಞಾನ ಉಂಟಾಗೋದಕ್ಕೆ ಯಾವುದಿದ್ದರೆ ಜ್ಞಾನ ಉಂಟಾಗುತ್ತೋ, ಯಾವುದಿಲ್ಲದೆ ಇದ್ದರೆ ಆ ಜ್ಞಾನ ಉಂಟಾಗೋದಿಲ್ವೋ ಅದೆಲ್ಲ ತೇಜಸ್ಸೇ. ಇಟ್ಕೊಂಡು ಇವಾಗ ನೋಡಿ, ಇವಾಗ ನಾನು ಈ ಬೆಳಕಿನಿಂದ ಇದನ್ನು ತಿಳ್ಕೊಂಡೆ, ಅದಿಲ್ಲದೆ ಇದ್ರೆ ಗೊತ್ತಾಗ್ತಾ ಇಲ್ಲ. ಇವಾಗ ಹಾಗೆ ನೋಡಿ, ಯಾವುದಿದ್ದೆ ಅದನ್ನು ತಿಳ್ಕೊಬೋದು, ಯಾವುದಿಲ್ಲದೆ ಇದ್ದರೆ ಅದನ್ನು ತಿಳ್ಕೊಳಕ್ಕಾಗಲ್ಲ. ಹೇಳಿ, ಹಾಂ? ಬುದ್ಧಿ ಚೆನ್ನಾಗಿದೆ ಇದ್ರೂ ತಿಳ್ಕೊಳಕ್ಕಾಗಲ್ವೇನ್ರಿ? ಯಾವುದಿರಲೇಬೇಕು? ಕಣ್ಣಿರಬೇಕು. ಕಣ್ಣಿದ್ದರೆ ತಿಳ್ಕೊಬೋದು, ಕಣ್ಣಿದ್ದರೆ ತಿಳ್ಕೊಳಕ್ಕಾಗಲ್ಲ. ಆದ್ದರಿಂದ ಈ ತೇಜಸ್ಸಿಗೆ ತೇಜಸ್ಸಾಗಿರೋದು ಕಣ್ಣು. ಹಾಗೆಯೇ ಕಣ್ಣಲ್ಲಿ ಹೀಗಾಯಿತು ಹಾಗಾಯಿತು ಅಂತ ತಿಳ್ಕೊಳ್ತೀವಲ್ಲ, ಅಂದರೆ ಕಣ್ಣನ್ನು ತಿಳ್ಕೊಳ್ತೀವಲ್ಲ, ಕಣ್ಣನ್ನು ತಿಳ್ಕೊಳ್ಬೇಕಾಯ್ತು ಯಾವುದಿದ್ದರೆ ತಿಳ್ಕೊಬೋದು, ಯಾವುದಿದ್ದರೆ ತಿಳ್ಕೊಳಕ್ಕಾಗಲ್ಲ, ಮನಸ್ಸು. ಹಾಗೆಯೇ ಮನಸ್ಸು ಹೇಗಿದೆ ಹಾಗಿದೆ ಏಕಾಗ್ರತೆ ಎಲ್ಲ ಅದು ಇದು ಏನೇನೋ ಹೇಳ್ತೀವಲ್ಲ, ಅದು ಯಾವುದ್ರ ಬೆಳಕಿಂದ ತಿಳ್ಕೊಳ್ತಾ ಇದ್ವಿ? ಬುದ್ಧಿಯಿಂದ. ಬುದ್ಧಿ ಯಾವುದನ್ನು ತಿಳ್ಕೊಳ್ತಾ ಇದ್ವಿ? ಅಹಂಕಾರದಿಂದ. ಅಹಂಕಾರ ಯಾವುದಂತ ತಿಳ್ಕೊಳ್ತಾ ಇದ್ದೀವಿ? ಹೀಗೆ ಹೋಗುತ್ತೆ ಮುಂದಕ್ಕೆ. ಅರ್ಥ ಆಯ್ತಲ್ವಾ? ಆದ್ದರಿಂದ ಇಲ್ಲಿ ಏನಾಯಿತು, ಇವನು ತೈಜಸ್ಸನು ಅಂತಂದರೆ ಎಲ್ಲ ಜ್ಞಾನಗಳು ಇವನಿಲ್ದಿದ್ರೆ ಆಗೋದಿಲ್ಲ, ಯಾವುದೇ ಜ್ಞಾನ ಇವನಿಲ್ದಿದ್ರೆ ಆಗೋಲ್ಲ. ಆದ್ದರಿಂದ ಏನಾಯಿತು, ಸ್ವಪ್ನದಲ್ಲಿರೋ ವ್ಯವಹಾರಕ್ಕೆ ಒಂದು ತೇಜಸ್ ಬೇಕೋ ಬೇಡವಾ? ಅಲ್ಲಿರೋ ತೇಜಸ್ಸು ಈ ಬೆಳಕು ಅಲ್ಲ ತಾನೇ? ಹಾಗಿದ್ರೆ ಅಲ್ಲಿರೋ ತೇಜಸ್ಸು ಯಾವುದು? ಒಂದಿರಲೇಬೇಕು. ಅದ್ಯಾರದು? ಅಲ್ಲಿದೆ, ಮನಸ್ಸಿಂದೇ ಬೆಳಕು. ಗೊತ್ತಾಯ್ತಲ್ವಾ? ಆದ್ದರಿಂದ ಹೊರಗಿನ ಬೆಳಕುಗಳಿಲ್ಲದೆ ತನ್ನ ಬೆಳಕಿನಿಂದಲೇ ಅದನ್ನು ತಿಳ್ಕೊಳ್ತಾ ಇರೋದ್ರಿಂದ ಹಿರಣ್ಯಗರ್ಭನ್ ತೈಜಸ್ಸನು. ಗೊತ್ತಾಯ್ತಲ್ಲ? ಇದು ಸಮಷ್ಟಿ. ವ್ಯಷ್ಟಿಯಲ್ಲೂ ನಾನು ತೈಜಸ್ಸನೇ, ಆದರೆ ಇಲ್ಲಿ ಅದು ವೈವಿಧ್ಯ ಇದೆ, ಅಲ್ಲಿಲ್ಲ. ಗೊತ್ತಾಯ್ತಾ? ಇವಾಗ ನನ್ನ ವ್ಯಷ್ಟಿ ಸ್ವಪ್ನದಿಂದ ಹಿಡಿದು ಸಮಷ್ಟಿ ಬೆಳಕಿನ ಕಡೆ, ತೈಜಸ್ಸಿನ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಹಾಗೆ ನೋಡಿ, ಸ್ವಪ್ನಸ್ಥಾನೋ ಅಂತಃಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಪ್ರವಿವಿಕ್ತ ಭುಕ್ ತೈಜಸೋ ದ್ವಿತೀಯ ಪಾದ. ನೋಡಿ, ಅಲ್ಲಿ ಜಾಗೃತ ಸ್ಥಾನ, ಇಲ್ಲಿ ಸ್ವಪ್ನ ಸ್ಥಾನ. ಅಲ್ಲಿ ಬಹಿಷ್ಪ್ರಜ್ಞ, ಇಲ್ಲಿ ಅಂತಃಪ್ರಜ್ಞ. ಅಲ್ಲೂ ಸಪ್ತಾಂಗ, ಇಲ್ಲೂ ಸಪ್ತಾಂಗ. ಅಲ್ಲೂ ಏಕೋನಂಶತಿ, ಏಕೋನಂಶತಿ. ಅಲ್ಲಿ ಸ್ಥೂಲ ಭುಕ್ಕು, ಇಲ್ಲಿ ಪ್ರವಿಕ್ತ ಭುಕ್ಕು. ಗೊತ್ತಾಯ್ತಾ? ಅಲ್ಲಿ ವೈಶ್ವಾನರ, ಇಲ್ಲಿ ತೇಜಸ. ಸೃಷ್ಟಿಯಲ್ಲೂ ಅದೇ ತಾನೆ. ಮುಂಚೆ ಹುಟ್ಟಿದ್ದು ತೇಜಸ, ಹಿರಣ್ಯಗರ್ಭ. ಆಮೇಲೆ ತಾನೇ ಪ್ರಜಾಪತಿ. ಗೊತ್ತಾಯ್ತಲ್ವ? ಆದ್ದರಿಂದ ಇಲ್ಲಿ ನಾವು ಮುಂದಿನ ಅವಸ್ಥೆಗೆ ಬಂದಿದ್ದೀವಿ, ಇನ್ನು ಒಳಗಡೆ ಇರೋ ಅವಸ್ಥೆಗೆ ಬಂದಿದ್ದೀವಿ. ಇಲ್ಲಿ ಸ್ವಪ್ನ ಸ್ಥಾನ ಅಂದರೆ ಯಾವ ರೀತಿ ವೈಶ್ವಾನರ ಜಾಗೃತ ಸ್ಥಾನನೋ ಹಾಗೆ ತೈಜಸ್ಸನು ಹಿರಣ್ಯಗರ್ಭನು ಸ್ವಪ್ನ ಸ್ಥಾನ. ಅಂದರೆ
ಹಿರಣ್ಯಗರ್ಭನಿಂದಲೇ ಎಲ್ಲ ನಿಯಂತ್ರಿತವಾಗ್ತಾ ಇರೋದು. ಎಲ್ಲರ ಸ್ವಪ್ನಗಳಿಗೂ ಆ ವ್ಯವಹಾರಕ್ಕೆ ಹಿಂದೆ ಇರೋದು ಅವನೇ. ಗೊತ್ತಾಗ್ತಾ ಇದೆಯಾ? ಇದನ್ನು ತಿಳ್ಕೊಳ್ಳೋದು ಅಷ್ಟು ಕಷ್ಟವಲ್ಲ. ಯಾತಕ್ಕೆ ಅಂತೀರಾ? ಸ್ವಪ್ನ ನಾನು ಸೃಷ್ಟಿ ಮಾಡಿಕೊಂಡಿದ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಒಂದರ್ಥದಲ್ಲಿ ನಿಜವೂ ಹೌದು. ಹೇಗದು? ನಾನು ಜಾಗ್ರತ್ ಕಾಲದಲ್ಲಿ ಏನೇನು ತಿಳ್ಕೊಂಡಿದ್ದೀನೋ ಸ್ಮೃತಿನಲ್ಲಿ ಇದೆ. ಆ ಸ್ಮೃತಿಗಳನ್ನ ನಾನು ನೋಡೋದು, ಅಥವಾ ಅದ್ರ ಜೊತೆಗೆ ನನ್ನ ಕಲ್ಪನೆಯನ್ನು ಸೇರಿಸ್ತೀನಿ. ಒಟ್ನಲ್ಲಿ ಸ್ಮೃತಿನೇ ಹೌದಾನೆ. ಆದರೆ ಒಂದು ನೋಡಿ, ಏನು ಸ್ವಪ್ನ ನೋಡಬೇಕು ಅನ್ನೋದು ನನ್ನ ಕೈಲಿಲ್ಲ. ಅರ್ಥ ಆಗ್ತಾ ಇದೆಯಲ್ವಾ? ನಮ್ಗೆ ಬೇಡದೇ ಇರೋ ಸ್ವಪ್ನ ಎಲ್ಲ ಬರ್ತಾ ಇಲ್ಲ. ಆದ್ದರಿಂದ ಸ್ವಪ್ನ ವ್ಯವಹಾರವನ್ನು ನಾನು ನಡೆಸ್ತಾ ಇಲ್ಲ ಅನ್ನೋ ಸ್ಪಷ್ಟ. ಅರ್ಥ ಆಗ್ತಾ ಇದೆಯಾ? ಎಚ್ಚರದ ನಾನು ನಡೆಸ್ತಾ ಇಲ್ಲ. ಎಚ್ಚರದ ನಾನು ಸ್ವಪ್ನ ವ್ಯವಹಾರ ನಡೆಸ್ತಾ ಇಲ್ಲ. ಓ, ಸ್ವಪ್ನದಲ್ಲಿರೋ ನೀವು ನಡೆಸ್ತಾ ಇದ್ದೀರಾ? ಸ್ವಪ್ನದಲ್ಲಿರೋ ನಾನು ನಡೆಸ್ತಾ ಇದ್ದೀನಿ. ಏನು ನೀವು ನಡೆಸ್ತಾ ಇರೋದು? ನಿಮಗೆ ಬೇಡದೇ ಇರೋದು ನಿಮಗೆ ಬರುತ್ತಲ್ಲ. ನಿಮಗೆ ಬೇಡದೇ ಇರೋದು, ನಾವು ಹಳ್ಳದಲ್ಲಿ ಬಿದ್ದು ಹೋಗೋದು ನಿಮಗೆ ಬೇಕೇ? ಎಚ್ಚರದವನಿಗೆ ಬೇಡ, ಸ್ವಪ್ನ ಅವನು ಬೇಕಾ? ಹಳ್ಳಿಗೆ ಬೀಳಬೇಕು ಅಂತ ಅನ್ಸುತ್ತೆ ಅವನಿಗೆ. ಅಲ್ಲ, ಗೊತ್ತಾಯ್ತಲ್ವಾ? ಅವನಿಗೆ ಬೇಡದೇ ಇರೋದನ್ನೇ ಅವನು ಪಡ್ಕೋತಾ ಇದ್ದಾನೆ ಅಲ್ಲೇ. ಆದ್ದರಿಂದ ನಿಯಂತ್ರಣ ನಮ್ಮ ಕೈಲಿಲ್ಲ ಅಂತಾಯ್ತು. ಅರ್ಥ ಆಗ್ತಾ ಇದೆಯಾ? ಅಲ್ಲಿ ಏನಾಯಿತು ಅಂದರೆ, ನಿಜವಾಗಲೂ ವ್ಯವಹಾರಕ್ಕೆ ಕಾರಣವಾಗಿರೋದು ಅವನು. ನಾನು ಸ್ವಪ್ನ ನಾನೇ ತಯಾರು ಮಾಡ್ಕೊಂಡಿರೋದು ದಿಟ. ಆದರೆ ಯಾವ ಸ್ವಪ್ನ ನೋಡಬೇಕು ಅಂತ ನಿಶ್ಚಯ ಮಾಡೋದು ಈಶ್ವರನು. ಸ್ವಪ್ನಕ್ಕೂ ಕರ್ಮಕ್ಕೂ ಏನು ಸಂಬಂಧ ಇದೆಯಾ? ಕರ್ಮದ ಸ್ಮೃತಿನೇ ಅಲ್ವೇ ಬರೋದು ಅಲ್ಲಿ. ಆ ಸಂಸ್ಕಾರಗಳೇ ಕೂತಿರುತ್ತೆ, ಅದ್ರ ಪ್ರಕಾರನೇ ಬರುತ್ತೆ. ಗೊತ್ತಾಯ್ತಲ್ವಾ? ಅಂದ್ರೆ ಏನಾಯಿತು? ಓ, ಸ್ವಪ್ನ ವಸ್ತು ನಾನೇ ತೀರ್ಮಾನ ಮಾಡ್ಕೊಂಡಿದ್ದರೂ ಕೂಡ, ನಾನೇ ತಯಾರು ಮಾಡ್ಕೊಂಡಿದ್ದರೂ ಕೂಡ, ಯಾವ ಸ್ವಪ್ನವನ್ನು ನೋಡಬೇಕು ಅಂತನ್ನೋದು ಹಿರಣ್ಯಗರ್ಭ ತೀರ್ಮಾನ ಮಾಡ್ತಾನೆ. ಈಶ್ವರನ ತೀರ್ಮಾನ ಮಾಡೋದು ಅವನೇ ತೀರ್ಮಾನ ಮಾಡ್ತಾನೆ. ಗೊತ್ತಾಯ್ತಾ? ಆದ್ದರಿಂದ ಸ್ವಪ್ನ ಸ್ಥಾನ ಅಂತ ಹೇಳಿ ಸರಿ ಹೋಯ್ತು. ದೋಷ ಇಲ್ಲ ಅದರೊಳಗೆ. ಗೊತ್ತಾಗ್ತಾ ಇದೆಯಾ? ಇನ್ನೊಂದು ಹೇಳಿ, ಸಪ್ತಾಂಗ ಅಂತಿದೆ. ಸಪ್ತಾಂಗ ಅಂತ ಹೇಳಿದ್ಕೊಳ್ಳೆ, ಈ ಸಪ್ತಾಂಗಗಳ್ಯಾವುದು? ಅದರ ಸೂಕ್ಷ್ಮ ರೂಪ. ಆ ಸೂಕ್ಷ್ಮ ರೂಪದ್ದೇ ಅಲ್ಲಿ ವಿಕಾಸವಾಗೋದು. ಹೇಗೆ ಅಂತ ನೋಡಿ, ಸೂಕ್ಷ್ಮ ರೂಪದಲ್ಲಿ ಕುಂಬಾರನ ಬುದ್ಧಿ ಒಳಗಿದ್ದದ್ದು ಮಡಿಕೆ ತಾನೆ, ಆಮೇಲೆ ಸ್ಥೂಲವಾಗಲ್ಲಿ ಕಾಣಿಸ್ಕೊಳ್ಳೋದು. ಹಾಗೇನೆ ಈ ಜಗತ್ತೆಲ್ಲವೂ ಸೂಕ್ಷ್ಮ ರೂಪದಲ್ಲಿ ಹಿರಣ್ಯಗರ್ಭನ ಬುದ್ಧಿ ಒಳಗಿರುತ್ತೆ. ಅದನ್ನೇ ಅವನು ಪ್ರಕಟ ಮಾಡ್ತಾನೆ, ಪ್ರಕೃತಿಯನ್ನು ಇಟ್ಕೊಂಡು. ಆದ್ದರಿಂದ ಈ ಸಪ್ತಾಂಗಗಳು ಅಲ್ಲಿರೋದು, ಅವನ ಬುದ್ಧಿನಲ್ಲೇ ಇರೋದು. ಆದ್ದರಿಂದ ಅವನು ಸಪ್ತಾಂಗನೇ, ಆದರೆ ಸೂಕ್ಷ್ಮ ರೂಪದಲ್ಲಿ. ಇಲ್ಲಿರೋ ಏಕೋನಿಮಿಷದ ಮುಖನ ಅಲ್ಲೂ ಏಕೋನಿಮಿಷದ ಮುಖ ಅಂದರೆ ಎಲ್ಲ ಸೂಕ್ಷ್ಮ ರೂಪ. ಗೊತ್ತಾಯ್ತಲ್ಲ? ಮುಂದಕ್ಕೆ ನೋಡಿ, ಪ್ರವಿವಿಕ್ತ ಭುಕ್ ಅಂತ ಇದೆ. ಸ್ಥೂಲ ಭುಕ್ಕಿಗೂ ಪ್ರವಿವಿಕ್ತ ಭುಕ್ಕಿಗೂ ವ್ಯತ್ಯಾಸ ನೋಡಿ. ನಾನು ಆ ಮಂತ್ರ ಹೇಳಿದ್ದೀನಿ. ಏನಂದರೆ, ಅನ್ನಮಶಿತಂ ತ್ರೇಧಾ ವಿಧೀಯತೆ. ತಿಂದಿರೋ ಅನ್ನ 3 ಭಾಗವಾಗುತ್ತೆ ಜೀರ್ಣ ಆದಮೇಲೆ. ಅದು ಸ್ಥೂಲ ಭಾಗ ತತ್ ಪುರೀಶಂ ಭವತಿ. ಯೋ ಮಧ್ಯಮಸ್ತನ್ ಮಾಂಸಂ, ಮಾಂಸಕ್ಕೆ ಹೋಗುತ್ತೆ, ಸ್ಥೂಲ ಶರೀರಕ್ಕೆ ಹೋಗುತ್ತೆ. ಯೋ ನಿಷ್ಠ ತನ್ಮನಃ, ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಭಾಗ
ಬುದ್ಧಿಗೆ ಹೋಗುತ್ತೆ. ಇಲ್ಲಿ ಪ್ರವಿವಿಕ್ತ ಅಂದರೆ ಏನಂತ ನೋಡಿ. ವಿವಿಕ್ತ ಅಂದರೆ ಬೇರೆಯಾಗಿರೋದು. ಮಾಂಸಕ್ಕೆ ಹೋಗಿರೋದಿದೆಯಲ್ಲ ಅದು ನಾವು ತಿಂದ ವಿವಿಕ್ತವಾಗಿದೆ. ವಿವಿಕ್ತ ಅಂದರೆ ಬೇರೆ ಮಾಡಿ ಹಾಕಿರೋದು. ಅನಿಷ್ಟವಾಗಿರೋ ಅಂದರೆ ಇನ್ನೂ ಸೂಕ್ಷ್ಮವಾಗಿರೋದು. ಇದಕ್ಕಿಂತಲೂ ಹೆಚ್ಚು ವಿವಿಕ್ತವಾಗಿದೆ, ಅಂದರೆ ಪ್ರವಿವಿಕ್ತವಾಗಿದೆ. ಅದು ಇವನಿಗೆ ಆಹಾರ. ಇಲ್ಲೂ ತಿಳ್ಕೊಳ್ಳಿ, ಅಂತಃಪ್ರಜ್ಞೆ ಹಿರಣ್ಯಗರ್ಭನ ಅಂತಃಪ್ರಜ್ಞನಲ್ಲ, ಅವನು ಪ್ರವಿವಿಕ್ತ ಭುಕ್ಕೂ ಅಲ್ಲ. ಯಾಕೆ? ಆಹಾರವನ್ನು ತಯಾರು ಮಾಡೋದು ಭಾಳ ಮುಂಚೆನೇ ಅವನಿದ್ದದ್ದು. ಅವನು ನಮ್ಮ ಬುದ್ಧಿ ಕೆಲಸ ಮಾಡಬೇಕಾದ್ರೆ ನಾವು ಅನ್ನ ತಿನ್ನಬೇಕು. ಅವನ ಬುದ್ಧಿ ಕೆಲಸ ಮಾಡೋದಕ್ಕೆ ಅನ್ನ ಬೇಕಾಗಿಲ್ಲ. ಅದನ್ನ ಅವನು ಸ್ಥೂಲ ಭುಕ್ಕು ಅಲ್ಲ, ಪ್ರವಿಕ್ತ ಭುಕ್ಕು ಅಲ್ಲ. ಗೊತ್ತಾಯ್ತಾ? ಅದರಿಂದ ಹಾಗೇನೆ ಅಂತಃಪ್ರಜ್ಞನೂ ಅಲ್ಲ. ಎಲ್ಲ ಕಡೆನೂ ಅವನೇ ಇದ್ದಾನೆ, ಅಂತಃಪ್ರಜ್ಞನೂ ಅಲ್ಲ ಅವನು. ಇವನು ಅಲ್ಲ, ಇವನು ದ್ವಿತೀಯ ಪಾದ. ಇಲ್ಲಿ ಮುಂಚೆನೇ ಭಾಷ್ಯಕಾರ ಮುಂಚೆನೇ ಹೇಳ್ಬಿಟ್ರು. ಏನು ಹೇಳಿದ್ರು ಅಂದರೆ ನೋಡಿ, ವಿರಾಜೈಕತ್ವಂ ಉಪಲಕ್ಷಣಾರ್ಥಂ ಹಿರಣ್ಯಗರ್ಭ ವ್ಯಾಕೃತಾತ್ಮನೋ ಅಂತ. ಅಂದರೆ ಹಿಂದಿನ ಮಂತ್ರದಲ್ಲಿ ಇವನನ್ನೇ ವೈಶ್ವಾನರನು ಅಂತ ಹೇಗೆ ತಿಳಿಸ್ತೋ, ತನ್ನನ್ನು ತಾನು ವೈಶ್ವಾನರನು ಅಂತ ತಿಳ್ಕೋಬೇಕು ಅಂತ ಹೇಗೆ ಹೇಳಿಕೊಡ್ತೋ, ಹಾಗೇನೆ ಮುಂದೆ ಕೂಡ ಅವನು ಈ ವ್ಯಷ್ಟಿ ತೈಜಸ್ಸನ್ನು ಸಮಷ್ಟಿ ತೈಜಸ್ನಲ್ಲಿ ಹಾಕ್ತಾ ಇದೆ. ಉದ್ದೇಶ ಏನು? ಅಲ್ಲಿ ಮಾಡಿದ್ದೆ ಲಾಜಿಕ್ಕು. ನೋಡಿ, ವೇದಾಂತದಲ್ಲಿ ಪೂರ್ತಿ ಒಂದೇ ಕ್ರಮ ಅನುಸರಿಸಿರೋದು. ನೀವು ಒಂದ್ಸಲ ಕ್ರಮ ಗ್ರಹಿಸ್ಬಿಟ್ರೆ ವೇದಾಂತ ಎಲ್ಲ ಸರಳವಾಗುತ್ತೆ. ಇಂಡಿಪೆಂಡೆಂಟ್ ಅಲ್ಲ, ಎಲ್ಲ ಅಲ್ಲಿ ಮಾಡಿದ್ದೆ. ಇಲ್ಲಿ ಅಲ್ಲೇನಿತ್ತು ವಾದ ಅಂದರೆ, ಕೊನೆಯಲ್ಲಿರೋ ಫಲ ನೋಡ್ಬಿಟ್ಟು ನಾನು ನಂದು ಅಂತ ಗೊತ್ತಿದೆಯಾ? ತಪ್ಪದು. ಈ ವ್ಯವಹಾರದ ಫಲ. ಅದು ವ್ಯವಹಾರ ಮಾಡ್ತಾ ಇರೋದು ಒಂದು ಯಾರು ಅಂತ ನೋಡು ಅಂತ ತಾನೇ ಅಲ್ಲಿ ಪ್ರಶ್ನೆ ತಗೊಂಡಿದ್ದು ನಾವು. ಹಾಗೇನೆ ಇಲ್ಲಿ ಸ್ವಪ್ನ ವ್ಯವಹಾರ ಬೇಕಾದಷ್ಟು ನಡೀತಾ ಇದೆ. ಕೊನೆಯಲ್ಲಿ ಏನೋ ಅಂದ್ರೆ ನನಗೆ ಅನ್ಬೋಸುತ್ತೆ, ಅದು ಕಷ್ಟ, ಅದು ಸುಖ, ಅದು ಇದು ಅಂತಂತೆಲ್ಲ ಇದೆ. ತಪ್ಪದು. ಈ ವ್ಯವಹಾರಕ್ಕೆ ಹಿಂದೆ ಇರೋದು ಯಾರು? ಅದು ನೋಡು. ಅದನ್ನು ನೋಡಿದ್ರೆ ನಾನಂತ ಪ್ರಜ್ಞನಲ್ಲ. ನೋಡಿ, ಅವಿದ್ಯಾ ಕಾಲದಲ್ಲಿ ಬಹಿಷ್ಪ್ರಜ್ಞ, ಅವಿದ್ಯಾ ಕಾಲದಲ್ಲಿ ಅಂತಃಪ್ರಜ್ಞ. ನಾನು ಸಮಷ್ಟಿಯಲ್ಲಿ ಕೂತ್ಕೊಂಡು ಕೂಡಲೇ ಆ ಧರ್ಮವೇ ನನ್ನಲ್ಲಿಲ್ಲ. ಆದ್ದರಿಂದ ಅದು ಪೂರ್ತಿ ಅವಿದ್ಯಾ ಕಲ್ಪಿತ ಅಂತಾಗೋಯ್ತು. ನನ್ನನ್ನು ನಾನು ಈ ಶರೀರಕ್ಕೆ, ಈ ಮನಸ್ಸಿಗೆ ಸೀಮಿತ ಮಾಡಿಕೊಂಡಿರೋದ್ರಿಂದ ನನ್ನಲ್ಲಿ ಬಹಿಷ್ಪ್ರಜ್ಞ ಅಂತಃಪ್ರಜ್ಞ ಅನ್ನೋ ಭಾವ ಬರ್ತಾ ಇದೆಯೇ ವಿನಃ ನಿಜವಾಗಲೂ ನಾನು ಅದು ಅಲ್ಲ, ಇದು ಅಲ್ಲ. ನಾನು ಕೇವಲ ವ್ಯವಹಾರ ಮಾಡೋರು. ಇವಾಗ ಅಲ್ಲಿ ವೈಶ್ವಾನರ ನಾನು ವ್ಯವಹಾರ ಮಾಡೋರು. ಯಾವ ವ್ಯವಹಾರ? ಜಾಗೃತ ಸ್ಥಾನದಲ್ಲಿ ಇದ್ದುಕೊಂಡು ಎಲ್ಲರೂ ವ್ಯವಹಾರ ಮೇಂಟೈನ್ ಮಾಡ್ತೇವೆ. ಅದು ನಮ್ಮ ವ್ಯವಹಾರ ನಮ್ಮದು ಅಂತಾನೆ. ನಮ್ಮದು ಅಂತ ಅವನು ಹೇಳ್ತಾ ಇಲ್ಲ, ನಾವು ತೀರ್ಮಾನ ಮಾಡ್ತೀವಿ. ಇವಾಗ ಆ ವ್ಯವಹಾರವನ್ನು ತೆಗೆದು ಹಾಕೋದಕ್ಕೆ ನಾವೇನು ಮಾಡಿದ್ವಿ? ವೈಶ್ವಾನರಿಂದ ಹಿರಣ್ಯಗರ್ಭನಿಗೆ ಬಂದ್ವಿ. ಏನಪ್ಪ ಫಾಲೋ ಮಾಡ್ತಾ ಇದ್ರೇನಪ್ಪ? ಬೋರ್ ಮೇಲೆ ಬೆರಳ ಒಂದು ಸ್ವಲ್ಪ ನೋಡಿ. ಇಲ್ಲಿ ಹಾಂ, ಅಲ್ಲಿ ಬಿಡಿ, ಅಲ್ಲಿ ಬಿಡಿ, ಪರವಾಗಿಲ್ಲ, ಅವರೇ ಬಿಡ್ರಿ.
ಅಂತ ಆಯ್ತಲ್ಲ. ನೋಡಿ, ಅಂತಃಪ್ರಜ್ಞೆ ಅಂದ್ರೇನು? ಅದು ಹೇಳಲಿಲ್ಲ. ಅಂತಃಪ್ರಜ್ಞೆ. ಬಹಿಷ್ಪ್ರಜ್ಞೆ ಅಂದರೆ ಹೊರಗಡೆ ಇರೋ ವಸ್ತುಗಳನ್ನ ನಾನು ತಿಳ್ಕೊಳ್ತಾ ಇದ್ದೆ, ಗೊತ್ತಾನೆ? ಈಗಲೂ ಸ್ವಪ್ನ ದೃಷ್ಟಿಯಿಂದಲೇ ನೋಡಿದ್ರೆ ಅವೆಲ್ಲ ನಾನು ಹೊರಗಡೆ ಇದೆ ಅಂತ ನಂಗೆ ಅನಿಸುತ್ತೆ. ಎಚ್ಚರಿಕೆ ಅಂದ್ರಿದ್ದಾಗೆ ಆವಾಗಲೂ ಅನಿಸುತ್ತೆ. ಆದರೆ ನಾನು ಎಚ್ಚರಿಕೆಯಾಗಿ ಬಂದು ಸ್ವಪ್ನದಲ್ಲಿ ಏನಾಯಿತು ಅಂತ ಯೋಚನೆ ಮಾಡಿದ್ರೆ ಅವಾಗೇನೋ ಗೊತ್ತಾಗುತ್ತೆ ಅಂದರೆ, ಅಯ್ಯೋ ನನ್ನೊಳಗಡೆನೆ ನಾನೇ ನೋಡ್ಕೋತಾ ಇದ್ದೆ ಅಂತ ತಾನೇ ಅನಿಸುತ್ತೆ. ಗೊತ್ತಾಯ್ತಾ? ಅಂದರೆ ಅಂತಃಪ್ರಜ್ಞೆ ಅಂತ ಹೇಳಿದ್ದು ಯಾವ ದೃಷ್ಟಿಯಿಂದ? ಜಾಗ್ರತ ದೃಷ್ಟಿಯಿಂದ ಹೇಳ್ತೀವಿ. ಗೊತ್ತಾಯ್ತಾ? ಎಲ್ಲವನ್ನೂ ಜಾಗ್ರತ ದೃಷ್ಟಿಯಿಂದ ಹೇಳ್ತೀವಿ. ಯಾತಕ್ಕೆ ಅಂದರೆ ಅವಿದ್ಯೆ ಹೋಗಲಾಡಿಸ್ಕೊಳ್ಬೇಕಾಗಿರೋದು ಜಾಗೃತನಲ್ಲೇ. ನಾನು ಸುಷುಪ್ತಿನಲ್ಲಿ ಅವಿದ್ಯೆ ಹೋಗಲಾಡಿಸ್ಕೊಳ್ಳೋದ್ರೆ ಅರ್ಥ ಇದೆಯಾ? ಆದ್ದರಿಂದ ಜಾಗೃತನ ಆಧಾರದ ಮೇಲೇ ಎಲ್ಲಕ್ಕೂ ಹೆಸರುಗಳು ಕೊಟ್ಟಿದ್ದಾರೆ. ಇಲ್ಲಿ ಬಹಿಷ್ಪ್ರಜ್ಞೆ ಅಂತಿತ್ತು, ಗೊತ್ತಾಯ್ತಾ ಅಲ್ವೇ? ಇದನ್ನು ತೆಗೆದುಹಾಕೋದಕ್ಕೆ ಏನು ಮಾಡಿದ್ದು? ಸಮಷ್ಟಿಯಲ್ಲಿ ಕೂಡಿಸಿದ್ರು. ಇದು ವ್ಯಷ್ಟಿ, ಇದು ಸಮಷ್ಟಿ. ಹೋಗ್ತಾನೆ. ಇಲ್ಲಿ ಸಮಷ್ಟಿಯಲ್ಲೂ ವ್ಯವಹಾರವಿದೆ. ವ್ಯವಹಾರ ನನ್ನ ಸ್ವರೂಪದಲ್ಲಿಲ್ಲ. ಇದೇನಿದ್ರೂ ವ್ಯವಹಾರ ನನ್ನ ರೂಪ, ನನ್ನ ಸ್ವರೂಪ ಅಲ್ಲ. ರೂಪದ ಮುಖಾಂತರ ಸ್ವರೂಪಕ್ಕೆ ನಾನು ಕರ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಸಮಷ್ಟಿ ಇಲ್ಲಿ ತೇಜಸ ಬಂತು, ವೈಶ್ವಾನರ ಬಂತು. ಅಲ್ಲಿಂದ ಮುಂದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಸಮಷ್ಟಿ ತೈಸನ ಥರ ಕರ್ಕೊಂಡಿದ್ದು. ಅದು ಹೇಗೆ ಅಂದರೆ ಇಲ್ಲಿ ವ್ಯಷ್ಟಿಯಲ್ಲಿ ನಾನು ಅಂತಃಪ್ರಜ್ಞೆ, ಗೊತ್ತಾಯ್ತಲ್ಲ? ಹಾಗೆ ಉದ್ದಕ್ಕೂ ಹಾಗೆ. ಇಲ್ಲಿಂದ ಪ್ರಾಜ್ಞ, ಇಲ್ಲಿ ಬಂದರೆ ಇನ್ನೇನೋ ಇನ್ನೊಂದು ಇರುತ್ತೆ. ಕ್ರಮ ಒಂದೇ, ಅದ್ರಲ್ಲಿ ವ್ಯತ್ಯಾಸ ಬರೋದೇ ಇಲ್ಲ. ಇಟ್ಸ್ ಎ ರೆಗ್ಯುಲರ್ ಸ್ಕೀಮ್. ಇವಾಗ ತೈಸನಿಗೆ ಕನಸೇ ಸ್ಥಾನವಾದ್ದರಿಂದ ಅವನು ಸ್ವಪ್ನ ಸ್ಥಾನನು. ಜಾಗೃತಿನ ಅರಿವು ಅನೇಕ ಸಾಧನಗಳಿಂದ ಆಗುವುದಾಗಿ ಹೊರಗೆ ವಿಷಯಗಳುಳ್ಳದ್ದಾಗಿರುವಂತೆ ತೋರುವ ಬರಿಯ ಮನಸ್ಸಿನ ಅಲುಗಾಟವು ಮಾತ್ರ ಅಂತಹ ಸಂಸ್ಕಾರವನ್ನೇ ಮನಸ್ಸಿನಲ್ಲಿ ಉಂಟು ಮಾಡುತ್ತದೆ. ಇಷ್ಟೊತ್ತು ಹೇಳಿದ್ದೆ, ನಾವು ಕರ್ಮ ಮಾಡಿ ಏನೇನೋ ಎಲ್ಲ ಸಂಸ್ಕಾರ ತುಂಬಿಕೊಂಡಿರ್ತೀವಲ್ಲ, ಎಲ್ಲ ಹೊರಗಡೆ ಇದೆ ಹೊರಗಡೆ ಇದೆ ಹೊರಗಡೆ ಇದೆ ಅಂತ ನಮ್ಮ ಅಭಿಪ್ರಾಯ. ಅಂದರೆ ಬಹಿಷ್ಪ್ರಜ್ಞಾ ನಾನು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಈಗೇನು ಅಂದರೆ ಸ್ವಪ್ನದಲ್ಲಿ ನಿಜವಾಗ್ಲೂ ನಾನು ಒಳಗಡೆನೇ ಆಗ್ತಾ ಇರೋದು ಅದು, ಹೌದಾನೆ? ಆದರೆ ಅಲ್ಲೂ ನನಗಿಂತ ಹೊರಗಡೆ ಆಗ್ತಾ ಇದ್ದೀನಿ ನಾನು ಅನ್ಕೋತೀನಿ. ನಾನು ಯಾರೋ ಕಳ್ಳ ಹಡ್ಸ್ಕೊಂಡ್ಬರ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಆ ಕಳ್ಳನೂ ನಾನೇ.
ಗೊತ್ತಾಗ್ತಾ ಇದೆಯಲ್ವಾ? ನಿಮಗೆ ಇವಾಗಲೇ ಒಂದು ತಕ್ಷಣ ಸಂದರ್ಭದ ಬಂದಿದೆ ಅಂತ ಹೇಳ್ಬಿಡ್ತೀನಿ ನೋಡಿ. ನಾನು ಎಚ್ಚರಿಕೆಯಾಗಿ ಬಂದ ಮೇಲೆ ಎಚ್ಚೆತ್ಕೊಂಡು ಕೂಡಲೇ ನಂಗೆ ಭಯ ಹೊಟ್ಟೋಗುತ್ತೆ. ಯಾಕೆಂದರೆ ಅಯ್ಯೋ ನಾನೇನೇನೋ ಕಲ್ಪನೆ ಮಾಡಿಕೊಂಡೆ ಅಂತ ನಾನು ಸುಮ್ಮನಾಗ್ತೀನಿ. ಹೌದಲ್ವಾ? ಅಲ್ಲಿ ಏನಾಗಿದೆ ಅಲ್ಲಿ ಅಂದರೆ ಎಲ್ಲ ನನ್ನೊಳಗಡೆ ನಾನೇ ಮಾಡ್ಕೊಂಡಿರೋದು ಕಲ್ಪನೆ, ನಾನು ಹೊರಗಡೆನೂ ಇಲ್ಲ ಏನೂ ಇಲ್ಲ ಅಂತ ಅನ್ನೋದು ಆಯಿತು. ಜಾಗ್ರತ್ನಲ್ಲೂ ಇದೇ ತಿಳುವಳಿಕೆ ಪಡ್ಕೊಳ್ಳೋದನ್ನೇ ಜ್ಞಾನ ಅನ್ನೋದು. ಏನೇನೋ ಆಗ್ತಾ ಇದೆಯಲ್ಲ ಎಲ್ಲನೂ ನಾನೇ ನಂದೇ, ಆದರೆ ಅದಕ್ಕಿಂತ ಬೇರೆ ನಾನು ಅಂದ್ಕೊಂಡಿದ್ದೀನಿ, ತಪ್ಪದು. ಅರ್ಥ ಆಯ್ತಾನೆ ಹೇಳಿದ್ದೀಗ? ಪ್ರತಿಯೊಬ್ಬರು ಗೊತ್ತಾಯ್ತಾ? ಸ್ವಪ್ನದಲ್ಲಾಗಿರ್ತಕ್ಕಂಥ ದುಃಖ ಏನಿದೆಯೋ, ಹೆದರಿಕೆಗಳು, ಅದೆಲ್ಲ ಎಚ್ಚೆತ್ತ ಕೂಡಲೇ ಹೋಗೋದಕ್ಕೇನು ಕಾರಣ ಅಂದರೆ ನನಗಿಂತ ಹೊರಗಡೆ ಆಗ್ತಾ ಇದೆ, ನನ್ನನ್ನು ಯಾರು ಆಡ್ಸ್ಕೊಂಡ್ಬರ್ತಾ ಇದ್ದಾರೆ, ನಾನು ಅಂದ್ಕೊಂಡಿದ್ದೆ ಅಯ್ಯೋ ಎಲ್ಲ ನಾನೇ. ಗೊತ್ತಾಯ್ತಾ? ಎಚ್ಚೆತ್ತ ಮೇಲೆ ಅದು ಗೊತ್ತಾಯ್ತು. ಹಾಗೇನೆ ಸ್ವಪ್ನದಿಂದ ಎಚ್ಚರಿಕೆಗೆ ಬಂದಾಗ ಭಯ ಕಳ್ಕೊಂಡಾಗೆ ಎಚ್ಚರಿಕೆಯಿಂದ ಭಯವನ್ನು ಕಳ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಅಯ್ಯೋ ಇದೆಲ್ಲ ನಾನೇ ಅಂತ ತಿಳ್ಕೋಬೇಕು. ಪ್ರಜಾಪತಿ ಮಾಡಿದ ಅದೇ. ಸೋ ಬಿಭೇತ್ ತಸ್ಮಾದೇಕಾಕಿ ಬಿಭೇತಿ. ಪ್ರಜಾಪತಿ ಸೃಷ್ಟಿ ಮಾಡಿಬಿಟ್ಟ, ಲೋಕಗಳೆಲ್ಲ ಓಡ್ತಾ ಇದೆ ಹಿಂದಕ್ಕೆ. ನೀವೆಲ್ಲ ಹೇಳಿದ್ರಲ್ಲ, ಲೋಕಗಳೆಲ್ಲ ಹಿಂದಕ್ಕೆ ಹೋಗ್ತಾ ಇದೆ ಅಂತ ಸೈನ್ಸ್ನಲ್ಲಿ ಹೇಳ್ತಾರಲ್ಲಪ್ಪ, ಸ್ಪಷ್ಟವಾಗಿದೆ ಅಲ್ಲಿ. ಲೋಕಗಳು ಹಿಂದಕ್ಕೆ ಹೋಗ್ತಾ ಇದೆ. ಆವಾಗ ಅಯ್ಯೋ ಅಯ್ಯೋ ಹೆದರ್ಬಿಟ್ಟ, ಏನು ನಾನೊಬ್ಬನೇ ಇದ್ದೀನಿ, ಅಯ್ಯೋ ಎಲ್ಲಪ್ಪ ಇದೇನು ಅಂತ. ಆಮೇಲೆ ಯೋಚನೆ ಮಾಡ್ದ, ಯಾಕೆ ಪೂರ್ವಜನ್ಮ ಸಂಸ್ಕಾರ ಇದೆ, ಅಂದರೆ ಚೆನ್ನಾಗಿ ಅವನೇ ಅಧ್ಯಯನ ಮಾಡಿದ್ದಾನೆ, ಕಷ್ಟಪಟ್ಟಿದ್ದಾನೆ. ಮಾಡ್ದ, ಅಯ್ಯೋ ಇದೆಲ್ಲ ನಾನೇ ಅಲ್ವಾ, ನಾನೇ ಹೆದರ್ಲಿ ಅನ್ಕೊಂಡ. ತಸ್ಮಾತ್ ಭಯಂ ವಿಹಾಯ, ಭಯವನ್ನು ಬಿಟ್ಟುಬಿಟ್ಟ. ಗೊತ್ತಾಯ್ತಾ ಇದೆ ಪ್ರತಿಯೊಬ್ಬರಿಗೂ? ಸ್ಕೀಮ್ ಗೊತ್ತಾಯ್ತಾ? ಇಲ್ಲಿ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಆ ಬಹಿಷ್ಪ್ರಜ್ಞನ ಸಂಸ್ಕಾರವನ್ನು ಇಟ್ಕೊಂಡು ಅಲ್ಲಿ ಹೋಗಿರೋದ್ರಿಂದ ಅಲ್ಲೂ ಬಹಿಷ್ಪ್ರಜ್ಞನಂತೆ ವರ್ತನೆ ಮಾಡ್ತಾನೆ. ಅಲ್ಲಿ ಒಳಗಡೆ ನಾನು ಎಚ್ಚೆತ್ತ ಮೇಲೆ ಅಯ್ಯೋ ಅಂತಃಪ್ರಜ್ಞ ಅಂತ ಗೊತ್ತಾಗೋದು ನನಗೆ. ನಾನು ಸ್ವಪ್ನವನ್ನು ನೋಡ್ತಾ ಇದ್ದಾಗ ನಾನು ಅಂತಃಪ್ರಜ್ಞ ಅಂತ ಗೊತ್ತಾಗಲ್ಲ. ಪಾಯಿಂಟ್ ಗೊತ್ತಾಗ್ತಾ ಇದೆಯಲ್ಲಪ್ಪ ಪ್ರತಿಯೊಬ್ಬರಿಗೂ? ಆದ್ದರಿಂದ ಅವಿದ್ಯಾ ಕಾಮಕ್ರಮದಿಂದ ಪ್ರೇರಿಸಲ್ಪಟ್ಟು ಎಚ್ಚರದಂತೆಯೇ ತೋರುವುದು. ಆದ್ದರಿಂದ ಈ ಸರ್ವವನ್ನು ಒಳ್ಳೆ ಜಾಗೃತ ಎಂಬ ಲೋಕದ ಅಂಶವನ್ನು ತೆಗೆದುಕೊಂಡು ಕನಸನ್ನು ಅನುಭವಿಸುತ್ತಾನೆ. ಅಂಶ ಅಂದ್ರೇನು? ಇದರ ಸ್ಮೃತಿಗಳು ಅಂತೆ. ಅವೆಲ್ಲೂ ಪರಮದೇವನಾದ ಮನಸ್ಸಿನಲ್ಲಿ ಒಂದಾಗಿಬಿಡುತ್ತದೆ. ಅಂದ್ರೇನು? ಆ ಮನಸ್ಸೇ ಆ ಲೋಕಗಳಾಗಿ ತೋರ್ಕೊಳ್ಳುತ್ತೆ. ಅಲ್ಲಿರೋ ರಥ ರಸ್ತೆಗಳು ಅದು ಇದು ಎಲ್ಲ ಇದೆಯಲ್ಲ, ಅದು ನನ್ನ ಮನಸ್ಸೇ ತಾನೆ, ಸುಮ್ಮನೆ ಹಾಕಿ ತೋರ್ಕೋತಾ ಇದೆ. ಅಲ್ಲಿ ಈ ದೇವನ ಮಹಿಮೆಯನ್ನು ಅನುಭವಿಸುತ್ತಾನೆ ಇವನೇ, ಈ ಮನಸ್ಸು ಇವನೇ ಅನುಭವಿಸ್ತಾ ಇರೋದು. ಅಲ್ಲಿ ಹೆದರ್ಕೊಂಡಿರೋದು ಇವನೇ, ಹೆದರಿಸ್ತಾ ಇರೋದು ಇವನೇ. ಎಷ್ಟು ವಿಚಿತ್ರ ಇದೆ ಅಲ್ಲ. ಪ್ರತಿಯೊಬ್ಬರಿಗೆ ಅರ್ಥ ಆಗ್ತಾ ಇದೆಯಾ? ಇವಾಗ ಹೆದರಿಸ್ತಾ ಇರೋದು ನಾನೇ, ಹೆದರ್ಕೊಳ್ತಾ ಇರೋದು ನಾನೇ ಅಂತ ಗೊತ್ತಾದ್ರೆ ಹೆದರಿಕೆ ಎಲ್ಲಿರ್ತೀರಿ? ಉದಾಹರಣೆಗೆ ಕರ್ಣಿ ಮುಂದೆ ನಿಂತ್ಕೊಂಡು ನಾನು ಅವನ ಜೊತೆ ಹೆದರಿಸ್ತೀನಿ ಅಂತ ಇಟ್ಕೊಳ್ಳಿ, ಅವನ್ನ ನಾನು ಹೆದರೋದಿಲ್ಲ ಅವಾಗ. ಅಯ್ಯೋ ಅಯ್ಯೋ ಅದು ನಾನೇ ಅಂತೀನಿ. ಗೊತ್ತಾಯ್ತಾ? ಮನಸ್ಸು ಇಂದ್ರಿಯಗಳಿಗಿಂತಲೂ ಒಳಗಿರುವುದರಿಂದ ಅದರ ವಾಸನೆ ರೂಪದ ಪ್ರಜ್ಞೆಯು ಕನಸಿನಲ್ಲಿ ಇವನಿಗೆ ಆಗೋದೆಂಬ ಕಾರಣದಿಂದ ಅಂತಃಪ್ರಜ್ಞೆ ಅಂತ ಹೇಳಿದ್ರೆ ಜಾಗೃತನ ದೃಷ್ಟಿಯಿಂದ ಹೇಳ್ತಾ ಇದೆ. ಬರೀ ಮನಸ್ಸಿನಲ್ಲೇ ಆಗ್ತಾ ಇರೋದು, ಹೊರಗಡೆ ಸಂಪರ್ಕವಿಲ್ಲ. ತತ್ರ ಪರಮಾರ್ಥಸ್ಯ ಗಂಧೋಪಿ ನಾಸ್ತಿ. ಭಾಷ್ಯಕಾರದ ವಚನ. ಸ್ವಪ್ನಲೋಕದಲ್ಲಿ
ಈ ಪರಮಾರ್ಥದ ವಾಸನೆಯೇ ಇಲ್ಲ. ಪರಮಾರ್ಥ ಅಂದರೆ ಇಲ್ಲಿರ್ತಕ್ಕಂಥ ವ್ಯಾವಹಾರಿಕ ಸತ್ಯ ಇದೆಯಲ್ಲ, ಅದ್ರ ವಾಸನೆ ಇಲ್ಲ ಅಲ್ಲಿ. ಸ್ವಪ್ನಕ್ಕೂ ಜಾಗೃತಿಗೂ ಇರತಕ್ಕಂಥ ಬಹಳ ದೊಡ್ಡ ವ್ಯತ್ಯಾಸ ನೋಡಿ. ಇಲ್ಲಿ ತತ್ವದ ಸಮೇತವಾಗಿರತಕ್ಕಂಥ ಲೋಕ ಇದೆ. ಇದು ಅವ್ಯಕ್ತದಿಂದ ಉಂಟಾಗಿರೋದು. ಬ್ರಹ್ಮದ ಅವ್ಯಕ್ತ ಅವ್ಯಕ್ತವನ್ನೇ ಈ ರೂಪ ಪಡ್ಕೊಂಡಿದೆ. ಅಲ್ಲಿ ಅವ್ಯಕ್ತಕ್ಕೂ ಅದಕ್ಕೆ ಸಂಬಂಧವಿಲ್ಲ, ಕೇವಲ ನನ್ನ ಸ್ಮೃತಿ. ಗೊತ್ತಾಯ್ತಾ? ಆದ್ದರಿಂದ ಅಲ್ಲಿ ಪರಮಾರ್ಥದ ಗಂಧವೂ ಇಲ್ಲ. ಆದ್ದರಿಂದ ಅದು ಪೂರ್ತಿ ಮಿಥ್ಯೆಯೇ. ಹೀಗೆ ಸಿದ್ಧ ಮಾಡೋದು ಬ್ರಹ್ಮಸೂತ್ರದಲ್ಲಿ. ಮುಂದಕ್ಕೇನು? ವಿಷಯವಿಲ್ಲದೆ ಕೇವಲ ಪ್ರಕಾಶ ಸ್ವರೂಪವಾದ ಪ್ರಜ್ಞೆಗೆ ವಿಷಯ ಆಗಿರುವುದರಿಂದ ತೈಜಸನೆಂಬ ಹೆಸರು. ಅಲ್ಲೇನು ಇವನೇ ತೈಜಸ್, ಅವನ ತೈಜಸ್ಸೇ ಎಲ್ಲ ಹೀಗೆ ಕಾಣಿಸ್ಕೊಳ್ತಾ ಇರೋದು. ಆದ್ದರಿಂದ ಅವನು ತೈಜಸ್ಸನು. ಹೊರಗಡೆ ಇರೋ ಪ್ರಕಾಶ ಒಂದೂ ಇಲ್ಲ. ಆಮೇಲೆ ವಿಶ್ವನ ಪ್ರಜ್ಞೆಗೆ ವಿಷಯವೂ ಆಗಿರುವುದರಿಂದ ಸ್ಥೂಲವಾಗಿರುವ ಪ್ರಜ್ಞೆಯು ಇವನಿಗೆ ಭೋಜ್ಯವಾಗಿರುತ್ತದೆ. ಗೊತ್ತಾಯ್ತಲ್ಲ? ಹಾಗೇನು ವಿಶ್ವನ ಪ್ರಜ್ಞೆಗೆ ವಿಷಯವೂ ಇರುವುದರಿಂದ ಸ್ಥೂಲವಾಗಿರೋ ಪ್ರಜ್ಞೆಯು ಇವನು ಭೋಜ್ಯವಾಗಿರುತ್ತದೆ. ನೋಡಿ, ಎಷ್ಟಿಗೆ ಬನ್ನಿ ಪುನಃ. ನನಗೆ ಭೋಜ್ಯವಾಗಿರೋದು ಯಾವುದೋ? ಈ ವಸ್ತುಗಳು. ಆ ವಸ್ತುಗಳಿಂದ ಸುಖ ಪಡ್ಕೊಳ್ಳೋದು ಇಂದ್ರಿಯ ಮುಖಾಂತರ ಪಡ್ಕೊಂಡ್ರು ಕೂಡ ಪಡ್ಕೊಳ್ತಾ ಇರೋ ತೃಪ್ತಿ ನನಗೆ ತಾನೇ ಆಗ್ತಾ ಇರೋದು, ಅಂತಃಕರಣ ತಾನೆ ನಾನು ಪಡ್ಕೊಂಡೆ ಅಂತ. ಆದ್ದರಿಂದ ನಿಜವಾಗ್ಲೂ ನಾನು ಪಡ್ಕೊಂಡೆ, ನನ್ನ ಸುಖವಾಯಿತು ಅಂತ ಹೇಳ್ತಾ ಇರೋದು ಯಾರು ಅಂದರೆ ಈ ಮನಸ್ಸು. ಒಂದು ಹೆಜ್ಜೆ ಹಿಂದಕ್ಕೆ ಹೋಗಿದೆ ಅಷ್ಟೇ. ಇದಕ್ಕೆ ಕಾರಣ ಹಿಂದೆ ಮುಂದಕ್ಕೆ ಹೋಗ್ಬೇಕು. ಆಮೇಲೆ ಹೆಜ್ಜೆ ಹೆಜ್ಜೆಯಾಗಿ ತಗೊಂಡು ಹೋಗುತ್ತೆ. ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಎಚ್ಚರದಲ್ಲಿ, ಅದು ನನಗೆ ಭೋಜ್ಯ, ನಾನು ಭೋಗ್ತಾ ಅಂತ ಇದ್ದೀನಿ. ಭೋಗ್ತಾ ನೀನಲ್ಲ, ಈ ಶರೀರ ಇಟ್ಕೊಂಡು ಹೇಳ್ತಾ ಇದ್ದಾನೆ ನಾನು ಭೋಗ್ತಾ ಅಂತ. ಅಲ್ಲ, ಭೋಗ್ತಾ ಅದು ಅಂತ ಅಲ್ಲಿಗೆ ತೋರಿಸ್ತಾ ಇದೆ ಅಲ್ವಾ? ಆದರೆ ಇಲ್ಲಿ ಕೇವಲ ವಾಸನೆ ರೂಪವಾಗಿರುವಂಥ ಪ್ರಜ್ಞೆ ಭೋಜ್ಯವಾಗಿರುವುದರಿಂದ ಭೋಗು ವಿಂಗಡವಾಗಿರುತ್ತದೆಯಾಗಿ ಇವನ್ನ ಪ್ರಯುಕ್ತ ಬುಕ್ ಅಂತಿದೆ. ಅದಕ್ಕೆ ಕಾರಣನೂ ಹೇಳಿದೆ. ಯಾಕೆಂದರೆ ಇಲ್ಲಿ ತೇಜಸ್ಸನಿಗೆ ಪ್ರಯುಕ್ತ ಬುಕ್ ಅಂತ ಹೇಳಿದೆ, ಇನ್ನೊಂದು ಉಪನಿಷತ್ನಲ್ಲಿ ಪ್ರವಿಕ್ತಾಹಾರ ತರ ಅಂತ ಹೇಳಿದೆ. ಅಂದರೆ ಇನ್ನೂ ಹೆಚ್ಚಾಗಿ ಬಿಡಿಸ್ಕೊಂಡಿರೋದು ಅಂತ. ಅದೇನಲ್ಲ ಆಗಿದೆ. ಅಲ್ಲಿಗೆ ನಾವು ಏನೇನಾಯಿತು, ಅಜ್ಞಾನದಿಂದ ಕೂಡ್ಕೊಂಡಿರ್ತಕ್ಕಂಥ ವ್ಯಷ್ಟಿ ಅದನ್ನು ಬಿಟ್ಟು ಎಚ್ಚರಿಕೆಯಲ್ಲಿ ಸಮಷ್ಟಿ ವೈಶ್ವಾನರಲ್ಲಿ ಕೂತಿದ್ದಾಯಿತು. ಆದರೆ ಅದು ನನ್ನ ಸ್ವರೂಪ ಅಲ್ಲ, ಒಂದು ರೂಪ ಅಷ್ಟೆ. ಆ ರೂಪವನ್ನು ಬಿಡಿಸ್ಕೊಂಡು ಸ್ವರೂಪದ ಕಡೆ ಹೋಗಬೇಕಾದ್ರೆ ಮುಂದಿನ ಹೆಜ್ಜೆಯಲ್ಲಿ ನಾನು ಅದಕ್ಕೆ ಕಾರಣವಾಗಿರ್ತಕ್ಕಂಥ ತೈಜಸ್ಸನ ಹತ್ರ ಹೋದೆ. ಯಾಕೆಂದರೆ ಅವನು ಬುದ್ಧಿ, ಇದು ಸ್ಥೂಲ. ಅಲ್ಲಿ ಹೋದೆ. ಅಲ್ಲಿ ಹೋಗಿ ನಾನು ಅದನ್ನು ತಿಳಿದ ಕೂಡಲೇ ನನಗೇನಾಯಿತು, ಫಲ ಏನು ನೋಡಿ. ಇವಾಗ ಈ ಸ್ಥೂಲ ವ್ಯವಹಾರ ಒಂದು ನನ್ನಲ್ಲಿಲ್ಲ ಅಂತ ಗೊತ್ತಾಯಿತು. ಸ್ಪಷ್ಟತೇನಪ್ಪ? ನಾನು ಎಚ್ಚರಿಕೆಯಿಂದ ಇಲ್ಲಿಂದ ಸಮಷ್ಟಿಗೆ ಹೋಗಿ ಕೂತ್ಕೊಂಡಾಗ ನಾನೇ ಕರ್ತ ಭೋಕ್ತ ಅನ್ನೋದು ಹೋಯ್ತು, ನಾನೇ ಜ್ಞಾತ ಅನ್ನೋದು ಹೋಯ್ತು. ಅಲ್ಲಿಗೆ ಹೋದೆ ನಾನು. ಇವಾಗ ಏನಿದ್ರು ಬಹಿಷ್ಪ್ರಜ್ಞತ್ವ ಹೋಯ್ತು. ಅಲ್ಲಿ ಇನ್ನೊಂದು ಬಿಡ್ತು, ಎಲ್ರಿಗೂ ಸ್ವಪ್ನಗಳನ್ನ ಉಂಟು ಮಾಡ್ತಾ ಇರೋ ನಾನು. ಗೊತ್ತಾಯ್ತಾ? ನಾನೇ ಏಕೋನವಿಂಶತಿ ಮುಖನೋ, ನಾನೇ ಸಪ್ತಾಂಗನೋ ಅನ್ನೋದಿದೆ. ಹೌದಲ್ವಾ? ಇವಾಗ ಅದನ್ನು ತೆಗೆದುಹಾಕಬೇಕು. ಅದನ್ನು ತೆಗೆದುಹಾಕೋದಕ್ಕೆ ಎಲ್ಲಿಗೆ ಹೋಯ್ತು?
ಅಲ್ಲಿ ಸಪ್ತಾಂಗತ್ವಕ್ಕೂ ಅಲ್ಲಿರತಕ್ಕಂಥ ವ್ಯವಹಾರಕ್ಕೂ ಕಾರಣವಾಗಿರೋದು ಯಾರೋ ತೈಜಸ. ಕಾರ್ಯ ಅನ್ನೋದೇನಿದ್ರೂ ಅದೊಂದು ರೂಪ, ನಿಜವಾಗ್ಲೂ ಅದರಿಂದ ಇರುತ್ತಾನೆ ಕಾರಣ. ಆದ್ದರಿಂದ ನಾನು ಅದನ್ನು ತೀರ್ಮಾನ ಮಾಡಿದೆ. ಅಲ್ಲಿಗೆ ಬಹಿಷ್ಪ್ರಜ್ಞತ್ವೂ ಹೋಯಿತು. ಆಮೇಲೆ ಸಮಷ್ಟಿಯಲ್ಲಿರ್ತಕ್ಕಂಥ ವ್ಯವಹಾರವೂ ಹೋಯಿತು. ಈಗ ತೈಜಸ್ನಲ್ಲಿರೋ ವ್ಯವಹಾರ ಇದೆ, ತೈಜಸ್ನಲ್ಲಿರೋ ಅಂತಃಪ್ರಜ್ಞತ್ವ ಇದೆ. ಗೊತ್ತಾಯ್ತಾ? ಅಂತಃಪ್ರಜ್ಞ ಸಮಷ್ಟಿಯಲ್ಲಿ ಕುತ್ಕೊಂಡು ಅಂತಃಪ್ರಜ್ಞತ್ವ ಹೋಯಿತು. ಯಾಕೆ? ಸಮಷ್ಟಿನಲ್ಲಿ ಬಾಹ್ಯ ಆಂತರ್ಯ ಅನ್ನೋದಿಲ್ಲ, ಎಲ್ಲ ಅವನೇ ತಾನೆ. ಅದು ಹೊರಟಿದೆ. ಇವಾಗ ಏನು ಉಳ್ಕೊಂಡಿದೆ? ಕೇವಲ ತೈಜಸ್ಸಿನ ವ್ಯವಹಾರ ಉಳ್ಕೊಂಡಿದೆ ಮತ್ತು ಬುದ್ಧಿ ಉಳ್ಕೊಂಡಿದೆ. ವಸ್ತು ದೃಷ್ಟಿಯಲ್ಲಿ ಬುದ್ಧಿ ಅನ್ನೋ ಜಡವಸ್ತು ಇದೆ, ಅದರಲ್ಲಿರೋ ವ್ಯವಹಾರವೂ ಇದೆ. ಇದು ಕೂಡ ನನ್ನ ರೂಪವೇ, ನನ್ನ ಸ್ವರೂಪವಲ್ಲ. ನನ್ನ ಸ್ವರೂಪಕ್ಕೆ ಹೇಗೆ ತಗೊಂಡು ಹೋಗೋದಾಗಿದ್ರೆ ಮುಂದಿನ ಹೆಜ್ಜೆ. ಮುಂದಿನ ಹೆಜ್ಜೆ ಸ್ವಪ್ನದಿಂದ ಸುಷುಪ್ತಿಗೆ ಹೋಗು. ಗೊತ್ತಾಗ್ತಾ ಇದೆಯಾ? ಅದನ್ನೇ ಇಲ್ಲ ಹೇಳ್ತೀನಿ. Before I don't go to Sushupti. If I go, ಎದ್ದು ಬಿಡ್ಬೇಕಷ್ಟೇ ನೀವೆಲ್ಲ. ಮೊದಲನೇದು ಇದು ಜಾಗೃತಿಗೆ ಸ್ವಪ್ನಕ್ಕೆ ಡಿಫ್ರೆನ್ಸ್ ಎರಡೇ ಇರೋದು. ಎರಡು ಎಲ್ಲ ಏಕೋನ್ಮುಖ ಸಪ್ತಾಂಗ ಎಲ್ಲ ಇದೆ. ಬಹಿಷ್ಪ್ರಜ್ಞ ಅಂತಃಪ್ರಜ್ಞ ಅನ್ನೋದು ಒಂದು, ಸ್ಥೂಲ ಬುಕ್ ಪ್ರವೃತ್ತ ಬುಕ್ ಅನ್ನೋದು ಎರಡೇ. ಹೌದು. ಅದು ಒಂದು. ಇನ್ನು ನೀವು ಹೆಜ್ಜೆ ಹೆಜ್ಜೆ ಕರ್ಕೊಂಡು ಹೋಗ್ತಿದ್ರೆ ಇದು ಮನಸ್ಸೇ ಬೆಳಕು ಅಂತ, ಅದು ಒಂದು ಹೆಜ್ಜೆ. ಹೌದು, ಅದು ಒಂದು ಹೆಜ್ಜೆ ಅಷ್ಟೇ. ಅದು ಒಂದು ಹೆಜ್ಜೆ. ಇವಾಗ ನಾನು ಮನಸ್ಸನ್ನು ಮೀರಿ ಇನ್ನೂ ಒಳಗಡೆ ಹೋಗ್ಬೇಕು. ಯಾಕೆಂದರೆ ಅದು ವಸ್ತುವೇ, ಅದೊಂದು ವ್ಯವಹಾರವೇ, ನನ್ನ ಸ್ವರೂಪವಲ್ಲ. ರೂಪ ನನಗಿಂತ ಬೇರೆಯಲ್ಲ, ಆದರೆ ಸ್ವರೂಪದಲ್ಲೇ ರೂಪಕ್ಕಿಂತ ನಾನು ಬೇರೆ. ಅರ್ಥ ಆಯ್ತಾ? ಹೇಗೆ ತಗೊಂಡು ಹೋಗ್ತಾರೆ ಅಂದರೆ, ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ ಸುಷುಪ್ತಸ್ಥಾನಃ ಏಕೀಭೂತಃ ಪ್ರಜ್ಞಾನಘನಃ ಏವ ಆನಂದಮಯೋ ಆನಂದಭುಕ್ ಚೇತೋಮುಖಃ ಪ್ರಾಜ್ಞಃ ತೃತೀಯಃ ಪಾದಃ. ಗೊತ್ತಾಯ್ತಾ? ಸುಷುಪ್ತಿ ಅಂದರೆ ಡೆಫಿನೇಷನ್ ಕೊಡ್ತಾ ಇದ್ದಾರೆ. ಏನಂದರೆ, ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ, ಯಾವ ಕಾಮಗಳನ್ನು ಕಾಮಿಸೋದಿಲ್ಲ ಬೇಕು ಅಂತ. ಅಂದ್ರೇನು? ಈ ಎಚ್ಚರದ ವ್ಯವಹಾರವಾಯಿತು. ಅದು ಎಚ್ಚರ ಅಲ್ಲ. ನ ಕಂಚನ ಸ್ವಪ್ನಂ ಪಶ್ಯತಿ, ಸ್ವಪ್ನವನ್ನೂ ನೋಡ್ತಾ ಇಲ್ಲ. ತತ್ ಸುಷುಪ್ತಂ. ಸ್ವಪ್ನ ಅಂದ್ರೇನು ಅಂದರೆ, ಇಂದ್ರಿಯಾಣಾಮುಪರಮೇ ಮನೋ ಅನುಪರತಂ ಯದಿ, ಇಂದ್ರಿಯಗಳ ಹೊರಮಿಸ್ಬಿಡ್ತೋ, ಶರೀರ ಹೊರಮಿಸ್ಬಿಡ್ತೋ, ಮನಸ್ಸು ಮಟ್ಟಿಗಿದೆ, ಅದನ್ನು ಸ್ವಪ್ನ ಅಂತೀವಿ. ಅದು ಇಲ್ಲದೆ ಇದ್ದರೆ ಸುಷುಪ್ತಿ ಅಂತೀವಿ. ಹಾಗೆ ನೋಡಿ, ಇವಾಗ ಸುಷುಪ್ತಿ ಅಂದ ಕೂಡಲೇ ನೋಡಿ, ನಾನೇನು ಹೇಳ್ತೀನಿ, ಎದ್ದ ಮೇಲೆ ಬಾ ಒಂದು ಗೊತ್ತಾಗಿಲ್ಲಪ್ಪ, ಸುಖವಾಗಿ ಆನಂದವಾಗಿ ನಿದ್ದೆ ಮಾಡಿಬಿಟ್ಟೆ ಅಂತ ಹೇಳ್ತೀವಲ್ಲಪ್ಪ. ಗೊತ್ತಾಯ್ತಾ? ಇಲ್ಲ, ಅದನ್ನೇ ಹೇಳ್ತಾ ಇರೋದು. ಏನಂದರೆ, ಸುಷುಪ್ತ ಸ್ಥಾನ ಏಕೀಭೂತಃ ಇತ್ಯಾದಿ. ಸುಷುಪ್ತ ಸ್ಥಾನ ಅಂದರೆ ನೆನ್ನೆ ಹೇಳ್ಬಿಟ್ಟಿದ್ದೀನಿ. ಸುಷುಪ್ತ ಸ್ಥಾನ ಅಂದರೆ ಸುಷುಪ್ತಿಲಿ ಎಲ್ಲರೂ ಇದ್ದುಕೊಂಡು ಸುಷುಪ್ತಿಯ ವ್ಯವಹಾರವನ್ನು ನಿರ್ವಹಿಸ್ತಾ ಇರೋದು ಅವನು ಅಂತ.
ಸುಷುಪ್ತಿಲಿ ಏನು ವ್ಯವಹಾರ ಇಲ್ವೇ ಇಲ್ವಲ್ಲ. ನಂಗಿಲ್ಲ, ಅವನಿಗಿದೆ. ಏನದು? ನಾನು ಹೇಳಿದ್ದೀನಿ, ಆಕ್ಸಿಜನ್ ಸಪ್ಲೈ ಕಟ್ ಮಾಡ್ತಾನೆ ಅಂತ ಹೇಳಿದ್ನಲ್ಲ, ಗೊತ್ತಾಯ್ತಲ್ವಾ? ಅದು ಉದಾನ ವಾಯುವಿನ ಕೆಲಸ. ಆದ್ದರಿಂದ ಆ ಉದಾನ ಇರೋದು ಅವನ ಅಧೀನದಲ್ಲಿದೆ. ಯಾರ ಅಧೀನದಲ್ಲಿ? ಈಶ್ವರನ ಅಧೀನದಲ್ಲಿದೆ. ಗೊತ್ತಾಯ್ತಲ್ವಾ? ಈಶ್ವರ ಅಂದ್ರೆ ಯಾರು? ಮಾಯೋಪಾಧಿಯಿಂದ ತಿಳಿಯಲ್ಪಡ್ತಕ್ಕಂಥ ಬ್ರಹ್ಮಕ್ಕೆ ಈಶ್ವರ ಅಂತ ಹೆಸರು. ಗೊತ್ತಾಯ್ತಾ? ನೋಡಿ, ಬ್ರಹ್ಮಕ್ಕೇನೆ ಉಪಾಧಿ ದೃಷ್ಟಿಯಿಂದ ಇನ್ನೊಂದು ಹೆಸರು. ಈಶ್ವರನ ಬ್ರಹ್ಮವೇ. ಸಗುಣ ಬ್ರಹ್ಮ ಅನ್ನೋದು ಅದೇನಾ? ಹಾ, ಸಗುಣ ಬ್ರಹ್ಮ ಅನ್ನೋದು ಅದೇನಾ? ಸಗುಣ ಬ್ರಹ್ಮ ಅಂತ ಹೇಳ್ತಾರಲ್ಲ, ಅದು ಅದೇನಾ? ಹೇಳ್ತೀನಿ. ಇದು ಉಪಾಧಿ ಮುಖಾಂತರ ತಿಳಿಯಲ್ಪಡ್ತಕ್ಕಂಥ ಬ್ರಹ್ಮ. ಹೇಗೆ ಅಂತ ಹೇಳ್ತೀನಿ ನೋಡಿ. ಇವಾಗ ಇದನ್ನ ತೋರಿಸ ಬಳೆ ಅಂತಾರೆ. ಬಳೆ ಅಂದ್ರೇನು? ಚಿನ್ನ ತಾನೆ. ಚಿನ್ನ ಬಿಟ್ಟಿನೇನಾದರೂ ಇದೆಯಾ? ಏನೂ ಇಲ್ಲ. ಅದು ಚಿನ್ನವೇ, ಚಿನ್ನಕ್ಕಿಂತ ಬೇರೆ ಅಲ್ಲವೇ ಅಲ್ಲ ಅಂತ ಆದಮೇಲೆ ಅದಕ್ಕೆ ಇನ್ನೊಂದು ಹೆಸರು ಯಾಕೆ? ಪ್ರಶ್ನೆ ಅರ್ಥವಾಗ್ತಾ ಇದೆಯಾ ನಿಮಗೆ? ಅದು ಬರೀ ಚಿನ್ನವೇ, ಇನ್ನೊಂದು ಹೆಸರು ಹಾಕಿಟ್ರಿ. ಇನ್ನೊಂದು ಹೆಸರು ಹಾಕಿಟ್ವಿ ಅಂದರೆ ವ್ಯವಹಾರ ನಡಿಬೇಕಲ್ಲ. ಇವಾಗ ಇಲ್ಲಿ ಹಾಕೊಂಡ್ರೆ ಬಳೆ, ಇಲ್ಲಿ ಹಾಕೊಂಡ್ರೆ ಇನ್ನೇನೋ ಇನ್ನೊಂದು, ಇಲ್ಲಿ ಹಾಕೊಂಡ್ರೆ ಇನ್ನೊಂದು ಡಾಬು ಅಂತ, ಇಲ್ಲಿ ಹಾಕೊಂಡ್ರೆ ಸರ ಅಂತ. ಗೊತ್ತಾನೆ? ವ್ಯವಹಾರಕ್ಕೆ ಬೇಕಾಗುವಂಥ ಒಂದು ಆಕಾರ ಇರೋದು ದಿಟ. ಹೋಗಲಿ, ಆಕಾರನು ಚಿನ್ನವೇ ಅಲ್ವೇ? ಎಲ್ಲ ಭಾಷ್ಯವಾಕ್ಯಗಳು ನೆನ್ಪಿಡಿ. ಕಾರ್ಯಾಕಾರೋ ಅಪಿ ಕಾರಣಸ್ಯ ಆತ್ಮಭೂತೇವ ಅನಾತ್ಮಭೂತಸ್ಯ ಅನಾರಭ್ಯತ್ವಾತ್. ಏನಾಗಂದ್ರೆ ಆ ಆಕಾರ ಅನ್ನೋದು ಚಿನ್ನವೇ ಅಲ್ಲದೆ ಇದ್ದಿದ್ರೆ ಅದು ತೋರ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಚಿನ್ನ ಆಗಿರೋದ್ರಿಂದ ತೋರ್ಕೊಂಡಿದೆ. ಗೊತ್ತಾಯ್ತಾ? ಆದ್ದರಿಂದ ಹೀಗೇನಾಯ್ತು, ಸರ್ವಸ್ವೂ ಚಿನ್ನವೇ ಆಗಿದ್ದರೂ ಕೂಡ ಇನ್ನೊಂದು ಹೆಸರು ಯಾಕೆ ಕೊಡ್ತೀವಿ ಅಂದರೆ ವ್ಯವಹಾರಕ್ಕೆ ಯೋಗ್ಯವಾಗಿರೋದಕ್ಕೋಸ್ಕರ ಕೊಡ್ತೀವಿ. ಗೊತ್ತಾಯ್ತಾ? ಇವಾಗ ನೋಡಿ, ತಿರ್ಲಾಗೋ ತಮಾಷೆ ಭಾಳ ಎಚ್ಚರಿಕೆಯಿಂದ ಗಮನಿಸ್ಬೇಕೀಗ. ಇವಾಗ ಚಿನ್ನವೇ ಆಗಿರ್ತಕ್ಕಂಥದ್ದನ್ನ ಒಂದು ಬಳೆ ಅಂತ ಕರೆದಾಗ ಲಾಭ ಏನಿದೆ ಅಂತ ನೋಡಿ. ವ್ಯವಹಾರ ಆಗುತ್ತೆ ಅನ್ನೋದಿದೆ. ವ್ಯವಹಾರ ದೃಷ್ಟಿ ಬಿಡಿ, ಜ್ಞಾನ ದೃಷ್ಟಿಯಿಂದ ನೋಡಿ. ಜ್ಞಾನ ದೃಷ್ಟಿಯಿಂದ ನೋಡಿದ್ರೆ ಬಳೆ ಅನ್ನೋದು ಚಿನ್ನವನ್ನು ತಿಳಿಸ್ಕೊಡೋದಕ್ಕೆ ಆಧಾರವಾಗುತ್ತೆ. ಗೊತ್ತಾಯ್ತಾ? ಚಿನ್ನವನ್ನು ತಿಳ್ಕೊಂಡ ಮೇಲೆ ಅದಕ್ಕೇನು ಬೆಲೆನೂ ಇಲ್ಲ. ಇವಾಗ ಯಾರನ್ನಾದ್ರೂ ಕೇಳಿ ಚಿನ್ನ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ ನೋಡಿ ಅಂತ ಬಳೆ ತೋರಿಸ್ತಾರಲ್ವ. ಇದನ್ನೇ ವಾಚಾರಂಭಣಂ ಅನ್ನೋದು. ಬಳೆಯಿಂದ ಆರಂಭ ಆಗುತ್ತೆ, ವಾಚ ಆರಭ್ಯತೆ. ಹಾಗೇನೆ ಇಲ್ಲಿ ಪರಬ್ರಹ್ಮವನ್ನೇ ಉಪಾಧಿ ಮುಖಾಂತರ ತೋರಿಸ್ತಾ ಇದೆ. ಆ ಉಪಾಧಿನೂ ಅವನೇ, ಪರಮಾತ್ಮನೇ. ಅವ್ಯಕ್ತ ಅನ್ನೋದು ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಅದು ಬ್ರಹ್ಮವೇ. ಆದರೆ ಅವ್ಯಕ್ತವನ್ನು ಉಪಾಧಿ ಅಂತ ಬೇರೆ ಅಂತ ಇಟ್ಕೊಂಡು ಉಪಾಧಿ ಅಂತ ಮಾಡಿ ಅದಕ್ಕೊಂದು ಈಶ್ವರ ಅಂತ ಹೆಸರು ಕೊಡ್ತೀವಿ. ದೃಷ್ಟಾಂತ ಹೀಗೆ, ಆಕಾರವನ್ನು ಬೇರೆ ಅಂತ ಅನ್ನೋ ಒಂದು ಕಲ್ಪನೆ ಮಾಡಿ ಅದಕ್ಕೆ ಬಳೆ ಅಂತ ಹೆಸರು ಕೊಡ್ತೀವಲ್ಲ, ಆವಾಗ ಲಾಭ ಏನು? ವ್ಯವಹಾರದ ಮಾತಾಡಿದ್ರೆ ಬಳೆ ಅಂತೀವಿ, ಸ್ವರೂಪದ ಮಾತಾಡಿದ್ರೆ ಬ್ರಹ್ಮ ಇದು ಚಿನ್ನ ಅಂತೀವಿ. ನೋಡಿ ಹೇಗೆ ಆಡ್ಸೋದು, ಗೊತ್ತಾಯ್ತಾ ನಿಮಗೆ? ಅಲ್ಲಿ ಏನು ಉದ್ದೇಶ ಏನಿದೆ ಅಂದರೆ ಜಗತ್ತಿನ ಮುಖಾಂತರವಾಗಿ ಬ್ರಹ್ಮನ್ ತಿಳಿಸ್ಬೇಕು, ಬೇರೆ ದಾರಿ ಇಲ್ಲ. ಈ ವ್ಯವಹಾರನೂ ಬಿಡೋ ಹಾಗಿಲ್ಲ. ಆದರೆ ಎಲ್ಲವೂ ಬ್ರಹ್ಮವೇ, ಅದನ್ನು ಹೇಳಬೇಕು.
ಎಲ್ಲವೂ ಬ್ರಹ್ಮ ಅಂತಲೂ ಹೇಳಬೇಕು, ಬ್ರಹ್ಮದಲ್ಲಿ ಒಂದು ಇಲ್ಲ ಅಂತಲೂ ಹೇಳಬೇಕು. ಎಷ್ಟು ಎಂಥ ಅರ್ಗಳೇ ಇದು. ನೀವು ಗೊತ್ತಾಗ್ತಾ ಇದೆಯಾ ಸಂದಿಗ್ಧ ಪರಿಸ್ಥಿತಿ? ಇವಾಗ ಬಳೆ ವಿಚಾರ ತಗೊಂಡ್ರೆ ಗೊತ್ತಾಗುತ್ತೆ. ಏನು ಇದು ಬಳೆ ಈಗ ಹಾಕೋಬೋದು, ಹಾಗೆ ಹಾಕೋಬೋದು, ವ್ಯವಹಾರ ಹೇಳುವಾಗ ಬಳೆ ಅಂತೀವಿ. ಆಮೇಲೆ ಯಾವುದು ಬಳೆ? ಬಳೆ ಇದೆ, ಚಿನ್ನವೇ. ಇದು ಬೇರೆನಾ? ಬೇರೆ ಅಲ್ಲ. ಚಿನ್ನದಲ್ಲಿ ಬಳೆ ವ್ಯವಹಾರ ಇಲ್ಲ, ಅಂದರೆ ಬಳೆನಲ್ಲಿ ಚಿನ್ನ ಇದೆ. ಎಲ್ರಿಗೂ ಅರ್ಥ ಆಯ್ತಾ ಈಗ? ಹಾಗೇನೆ ಈಶ್ವರ ವಿಷಯದಲ್ಲೂ. ಆದ್ದರಿಂದ ಇಲ್ಲಿ ಈಶ್ವರನೇ ಪ್ರಾಜ್ಞಾ ಅಂತ ತಿಳ್ಕರಿದ್ರು. ಪ್ರಾಜ್ಞಸ್ತು ಪರಮೇಶ್ವರ. ಗೊತ್ತಾಯ್ತಾ? ಇಲ್ಲಿ ಇವನ ಲಕ್ಷಣ ಪ್ರಾಜ್ಞೆ. ಅದು ಸುಷುಪ್ತ ಸ್ಥಾನನಾಯಿತು. ಯಾರು? ಪ್ರಾಜ್ಞ ಅಂತಾಯಿತು. ಏಕೀಭೂತ ನೋಡಿ, ಏಕೀಭೂತ ಅಂದರೆ ಈಗ ಎಚ್ಚರಿಕೆಯಲ್ಲಿ ನಾನಾತ್ವ ಇದೆ. ಇದೇ ನಾನಾತ್ವ ಸೂಕ್ಷ್ಮ ರೂಪದಲ್ಲಿ ಬುದ್ಧಿನಲ್ಲೂ ಇದೆ, ಅದು ವ್ಯಕ್ತವಾಗಿಯೂ ಇದೆ. ಸ್ವಪ್ನದಲ್ಲಿ ವ್ಯಕ್ತವಾಗಿರೋದು ಗೊತ್ತಾಗುತ್ತೆ. ಮತ್ತು ನಾನಾತ್ವ ಇಲ್ಲಿದ್ದ ಮೇಲೆ ಆ ನಾನಾತ್ವ ಬೀಜ ರೂಪದಲ್ಲಿ ಮುಂದೆ ಅದಕ್ಕೆ ಒಳಗಡೆ ಇದ್ದೇ ಇರಬೇಕು. ಯಾವ್ದು ಇಲ್ವೋ ಅದು ಬರೋಕ್ಕೆ ಸಾಧ್ಯವಿಲ್ಲ. ಇದನ್ನು ತಾನೇ ಸತ್ಕಾರ್ಯವಾದ ಅನ್ನೋದು. ಸತ್ಕಾರ್ಯವಾದ ಅಂದ್ರೇನು? ಯಾವ್ದು ಇಲ್ವೋ ಅದು ಬರೋಕ್ಕೆ ಸಾಧ್ಯವಿಲ್ಲ. ಮಣ್ಣಿನಲ್ಲಿ ಮಡಿಕೆನೇ ಇಲ್ಲದೆ ಇದ್ದಿದ್ರೆ ಮಡಿಕೆ ಮಣ್ಣಿಂದ ಬರೋಕ್ಕಾಗ್ತಾ ಇರಲಿಲ್ಲ. ಎಣ್ಣೆ ಎಳ್ಳಿನಲ್ಲಿ ಇಲ್ಲದೆ ಇದ್ದಿದ್ರೆ ಎಳ್ಳಿಂದ ಎಣ್ಣೆ ತೆಗೆಯೋಕ್ಕಾಗ್ತಾ ಇರಲಿಲ್ಲ. ಅಲ್ಲ ಭಾಷ್ಯಕಾರ ದೃಷ್ಟಾಂತಗಳು. ಹಾಗೇನೋ ಸೂಕ್ಷ್ಮ ರೂಪದಲ್ಲಿ ಅಲ್ಲಿದ್ದೇ ಇರಬೇಕು. ಇವಾಗ ಎಷ್ಟೆಲ್ಲಿ ನೋಡ್ಕೊಳ್ಳಿ, ನಾನು ತಾನೇ ನಾನತ್ವ ನೋಡ್ತಾ ಇರೋದು. ಸ್ಥೂಲವಾಗಿ ಕಾಣಿಸ್ತಾ ಇದೆ ನಾನತ್ವ ಜಾಗೃತನಲ್ಲಿ. ಸ್ವಪ್ನದಲ್ಲಿ ಸೂಕ್ಷ್ಮವಾಗಿ ಕಾಣಿಸ್ತಾ ಇದೆ ನಾನತ್ವ. ಆದರೆ ಇಲ್ಲಿ ನಾನತ್ವ ಕಾಣಿಸ್ತಾ ಇಲ್ಲ, ಆದರೆ ಇಲ್ಲದೇ ಇಲ್ಲ. ಇಲ್ಲದೇ ಇಲ್ಲ. ಹೇಗಿದ್ರೆ ಗೊತ್ತಾಗ್ತಾ ಇಲ್ಲ ಅಷ್ಟೇ, ಮುಚ್ಕೊಂಡಿದೆ. ಹಾಗೆ ದೃಷ್ಟಾಂತ ಏನು ಅಂದರೆ, ಎಲ್ಲ ನಾನತ್ವ ಇದೆ ಇಲ್ಲಿ, ಎಲ್ಲ ದೀಪಗಳು ಆರೋಯ್ತು ಅಂತ ಇಟ್ಕೊಳ್ಳಿ, ಕತ್ಲು. ಹಾಗೇನು ಎಲ್ಲ ಏನು ಒಂದೇ ಒಂದಪ್ಪ, ಎಲ್ಲ ಕಪ್ಪು ಒಂದೇ ಕಾಣಿಸ್ತಾ ಇತ್ತು ಅಷ್ಟೇ ಅಂತ ಹೇಳ್ತೀವೋ ಇಲ್ವೋ? ಏಕೀಭೂತ ಅಂದ್ರೆ ಅದು. ನಾನತ್ವ ಇದೆ. ಇಲ್ಲಿ ಹೇಗಿದೆ ಅಂದರೆ, ಇಲ್ಲಿ ಹೇಗಿದೆ ನೋಡಿ, ಮನಸ್ಸಿನಲ್ಲಿ ಸೂಕ್ಷ್ಮ ರೂಪದಲ್ಲಿದೆ. ಸುಷುಪ್ತಿಗೆ ಹೋದಾಗ ಮನಸ್ಸೇನಾಗಿದೆ? ನಿಷ್ಕ್ರಿಯವಾಗಿದೆ. ಹೇಗೆ ನಿಷ್ಕ್ರಿಯವಾಗಿದೆ? ನಾನಾತ್ವ ಸಂಸ್ಕಾರವನ್ನು ಬಿಡದೆ ನಿಷ್ಕ್ರಿಯವಾಗಿದೆ. ಗೊತ್ತಾಗ್ತಾ ಇದೆಯಾ? ನಾನಾತ್ವ ಸಂಸ್ಕಾರ ಬಿಟ್ಟಿಲ್ಲ. ಬಿಟ್ಟಿಲ್ಲ ಅಂತ ಹೇಗೆ ಗೊತ್ತು? ಎದ್ದು ಕೂಡ ಕಾಣಿಸ್ತಾ ಇದೆಯಲ್ಲ, ಎದ್ದು ಕೂಡಲೇ ಕಾಣಿಸ್ತಾ ಇರೋದ್ರಿಂದ ಅಲ್ಲಿ ನಾನತ್ವ ಸುಪ್ತವಾಗಿದೆ ಅಂತ ಆಯಿತು. ಆದರೆ ಕಾಣಿಸ್ತಾ ಇಲ್ಲ. ಅದನ್ನೇ ಏಕೀಭೂತ ಅಂತ ಹೇಳಿರೋದು. ಗೊತ್ತಾ? ಹಾಗೇನೆ ಮುಂದಕ್ಕೆ ಇವಾಗ ವಸ್ತುವಿನ ದೃಷ್ಟಿಯಿಂದ ಹೇಳಿದ್ದಾಯ್ತು ನಾನಾತ್ವನ್ನ. ಅದನ್ನು ನಾನು ತಿಳ್ಕೊಳ್ಳೋ ದೃಷ್ಟಿಯಿಂದ ನೋಡಿ. ಯಾಕೆಂದರೆ ಅಲ್ಲಿ ಬಹಿಷ್ಪ್ರಜ್ಞ, ಬಾಹ್ಯದಲ್ಲಿ ವಸ್ತು ಇದೆ ಬಹಿಷ್ಪ್ರಜ್ಞ, ಒಳಗಡೆ ವಸ್ತುಗಳಿದೆ ಅಂತಃಪ್ರಜ್ಞ. ಅಲ್ಲಿ ನಾನತ್ವ ಇದೆ, ಏಕೀಭೂತವಾಗಿ ಅಲ್ಲಿದೆ. ನಾನು ತಿಳ್ಕೊಳ್ಳೋ ದೃಷ್ಟಿಯಿಂದ ನನ್ನ ಜ್ಞಾನಗಳೂ ಎಲ್ಲ ಗಡ್ಡೆ ಕಟ್ಕೊಂಡಿದೆ, ಬಿಟ್ಟಿಲ್ಲ. ನಾನತ್ವನ ಬಿಟ್ಟಿಲ್ಲ, ಫ್ರೀಸ್ ಆಗಿದೆ.
ಈ ಫ್ರೀಸ್ ಆಗಿರೋ ಜ್ಞಾನಕ್ಕೆ ಪ್ರಜ್ಞಾನಘನ ಅಂತ ಹೇಳಿದೆ. ಅರ್ಥ ಆಗ್ತಾ ಇದೆ ನಿಮಗೆ? ಇಲ್ಲಿ ಬಹಿಷ್ಪ್ರಜ್ಞಾ, ಅಂತಃಪ್ರಜ್ಞಾ, ಪ್ರಜ್ಞಾನಘನ, ಇದು ಜ್ಞಾನ ದೃಷ್ಟಿಯಿಂದ ಯಾವುದ್ರ ಕಡೆ ಯಾವ್ದು ಬರುತ್ತೆ ಗೊತ್ತಾಯ್ತಲ್ಲ? ಬಹಿಷ್ಪ್ರಜ್ಞಕ್ಕೆ ಆಧಾರವಾಗಿರೋದು ಅಂತಃಪ್ರಜ್ಞತ್ವ, ಅಂತಃಪ್ರಜ್ಞಕ್ಕೆ ಆಧಾರವಾಗಿರೋದು ಪ್ರಜ್ಞಾನಘನತ್ವ. ಅಲ್ಲಿ ವ್ಯವಹಾರ ವೈಶ್ವಾನರ ತೈಜಸ, ಇಲ್ಲಿ ಪ್ರಾಜ್ಞಾ. ಅಲ್ಲಿ ನಾನಾತ್ವ ಸ್ಪಷ್ಟವಾಗಿದೆ, ಇಲ್ಲಿ ಸೂಕ್ಷ್ಮವಾಗಿದೆ, ಇಲ್ಲಿ ಅಡಕ್ಕೊಂಡಿದೆ, ಕಾಣಿಸ್ತಾ ಇಲ್ಲ. ಪ್ರಜ್ಞಾನಘನ ಏವ ಅಂದರೆ ಬೇರೆ ತಿಳುವಳಿಕೆಗಳಿಲ್ಲ, ಬರೀ ಗಡ್ಡೆ ಕಟ್ಕೊಂಡಿರೋ ಪ್ರಜ್ಞಾನ ಮಾತ್ರ ಇದೆ, ಅದು ಬಿಟ್ಟು ಇನ್ನೊಂದಿಲ್ಲ. ಆನಂದಮಯ. ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ವಿಚಾರ ಹೇಳಬೇಕು. ಮಯ ಅಂದರೆ ಮಯಟ್ ಪ್ರತ್ಯಯ ಅಂತಾರೆ. ಅದಕ್ಕೆ ಎರಡು ಅರ್ಥ ಇದೆ. ವಿಕಾರ ಅಂತ ಒಂದು, ಪ್ರಾಚುರ್ಯ ಅಂತ ಒಂದು. ನೋಡಿ, ವಿಕಾರ ಅಂದರೆ ಅಂದರೆ ಮಡಿಕೆ, ಇಟಿಕೆ, ಹೆಂಚು ಎಲ್ಲ ಇದೆಯಲ್ಲ, ಇದನ್ನು ಮೃನ್ಮಯ ಅಂತಾರೆ, ಮಣ್ಣಿನ ವಿಕಾರಗಳು. ಅರ್ಥ ಆಯ್ತಾ? ಇನ್ನೊಂದರ್ಥದಲ್ಲಿ ನೋಡಿ, ಬಾ ಅಲ್ಲಿ ಯಜ್ಞ ಆಯ್ತಲ್ಲ, ಅನ್ನಮಯ, ಏನು ಬಡ್ಸ್ ಹಾಕ್ಬಿಟ್ರು ಅಂತಾರೆ. ಗೊತ್ತಾ? ಅಂದರೆ ಬಹಳ ಮುಖ್ಯವಾಗಿ ಪ್ರಧಾನವಾಗಿ ಅನ್ನ ಚೆನ್ನಾಗಿ ಬಡಿಸ್ಬಿಟ್ರು ಅಂತ ಹೇಳ್ತಾರೆ. ಅದು ಪ್ರಾಚುರ್ಯ ಅಂತ, ಪ್ರಧಾನವಾಗಿ ಮಾಡಿದ್ದು ಅಂತ. ಈಗ ಇಲ್ಲಿ ಆನಂದಮಯ ಅಂತಿದೆ. ಪಂಚಕೋಶ ವಿಮರ್ಶೆ ಮಾಡುವಾಗ ಆನಂದಮಯ ಅಂತಿದೆ. ಜ್ಞಾಪಕ ಬರ್ತಾ ಇದೆಯಾ? ಯಾರು ಪಂಚಕೋಶಗಳು ಕೇಳಿದಾರೋ? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತಿದೆಯೋ ಇಲ್ಲ? ಅಲ್ಲಿ ಆನಂದಮಯ ಅಂದರೆ ವಿಕಾರಾರ್ಥ. ಗೊತ್ತಾಯ್ತಲ್ವಾ? ಇಲ್ಲಿ ಆನಂದಮಯ ಅಂದರೆ ಪ್ರಾಚುರ್ಯಾರ್ಥ. ಯಾಕೆ ಪ್ರಾಚುರ್ಯ ಅಂದ್ರೇನು? ಅಂದರೆ ಸುಷುಪ್ತಿನಲ್ಲಿ ಆನಂದವೋ ಆನಂದಪ್ಪ, ದುಃಖ ಇಲ್ಲವೇ ಇಲ್ಲ, ದುಃಖವೇ ಇಲ್ಲದೆ ಇರೋದನ್ನು ಅದನ್ನು ಅತಿಘ್ನಿ ಅಂತಾರೆ. ದುಃಖವನ್ನು ಸಂಪೂರ್ಣ ನಾಶ ಮಾಡಿಬಿಟ್ಟಿದೆ. ಯಾತಕ್ಕೆ? ದ್ವೈತ ಅನ್ನೋದು ಸಂಪರ್ಕವೇ ಇಲ್ಲ ಅವಾಗ. ಗೊತ್ತಾ? ಇಲ್ಲಿ ಆನಂದಮಯ ಪ್ರಾಚುರ್ಯಾರ್ಥದಲ್ಲಿ ತಗೋಬೇಕು. ಯಾಕೆ ಅಂತ ನೋಡಿ, ಆನಂದಮಯ ಅನ್ನೋದು ಒಂದು ವಿಕಾರ. ಅದು ಬೇರೆ ಬೇರೆ ಇದೆ, ಅಂಗಗಳಿದೆ. ಇಲ್ಲೊಂದು ಆನಂದಮಯ, ಅಲ್ಲೊಂದು ಆನಂದಮಯ, ಅಲ್ಲೊಂದು ಆನಂದಮಯ ಎಲ್ಲ ಇದೆ. ಸುಷುಪ್ತಿನಲ್ಲಿ ಆ ಇರೋ ಆನಂದಮಯನಲ್ಲಿ ವ್ಯತ್ಯಾಸ ಇದೆಯಾ? ಎಲ್ಲರೂ ಸುಷುಪ್ತಿ ಒಂದೇ ತಾನೆ? ತಾನೆ? ಮತ್ತು ಈ ವಿಕಾರವಾಗಿರೋ ಆನಂದಮಯದಲ್ಲಿ ಪ್ರಿಯ, ಮೋದ, ಪ್ರಮೋದ ಅಂತ ಗ್ರೇಡುಗಳಿದೆ, ಹೆಚ್ಚು ಕಡಿಮೆ ಅಂತಿದೆ. ಅಲ್ಲೇನೋ ಹೆಚ್ಚು ಕಡಿಮೆ ಇದೆಯಾ? ಇಲ್ಲ. ಸುಷುಪ್ತ್ಯಾನದಲ್ಲಿ ಹೆಚ್ಚು ಕಡಿಮೆಗಳೂ ಇಲ್ಲ, ನಾನತ್ವೂ ಇಲ್ಲ, ಆದರೂ ಆನಂದ ಇದೆ. ಆದ್ದರಿಂದ ಇದನ್ನು ಪ್ರಾಚುರ್ಯಾರ್ಥದಲ್ಲಿ ತಗೋಬೇಕು. ಪಂಚಕೋಶ ವಿಮರ್ಶೆಯಲ್ಲಿ ಹೇಳಿದಾಗ ವಿಕಾರಾರ್ಥದಲ್ಲಿ ತಗೋಬೇಕು.
ಸೈಡ್ ಕಾಮೆಂಟ್ ಇದು, ಇಲ್ಲಿ ನಿಲ್ಲಿಸ್ಕೊಳ್ಳೋಣ ಇವತ್ತು. ಹಾಂ ಹೇಳಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತ